ವಿದ್ಯಾರ್ಥಿಗಳೇ, ನಾವು ಕಳೆದ ಕ್ಲಾಸಲ್ಲಿ ಕಳೆದ ತರಗತಿಯಲ್ಲಿ ಸಂವೇದನೆಗಳು ಅಂದರೆ ಏನು, ಸಂವೇದನೆಗಳ ಲಕ್ಷಣಗಳು ಯಾವುವು ಅಥವಾ ಸಂವೇದನೆಯ ಪರಿಕಲ್ಪನೆಯ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಸೊ ಜ್ಞಾನೇಂದ್ರಿಯಗಳು ಹೊರ ಜಗತ್ತಿನ ಮಾಹಿತಿಯನ್ನ ಮೆದುಳಿಗೆ ರವಾನಿಸುವಂತಹ ಪ್ರಕ್ರಿಯೆಯನ್ನ ಸಂವೇದನೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಅಂತಕ್ಕಂಥದ್ದು. ಸೊ ಸಂವೇದನೆಗಳು ಮನುಷ್ಯನಲ್ಲಿ ಜ್ಞಾನವಾಹಕ ಸಾಮರ್ಥ್ಯಗಳನ್ನ ಹೆಚ್ಚಿಸ್ತಾ ಹೋಗ್ತವೆ, ಅವನ ಭಾವನಾತ್ಮಕ ಸಾಮರ್ಥ್ಯಗಳನ್ನ ಹೆಚ್ಚಿಸ್ತಾ ಹೋಗ್ತವೆ, ಕ್ರಿಯಾವಾಹಕ ಸಾಮರ್ಥ್ಯಗಳನ್ನು ಹೆಚ್ಚಿಸ್ತಾ ಹೋಗ್ತವೆ, ಜೊತೆಗೆ ಅವನಲ್ಲಿ ಚಿಂತನಾ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸ್ತಾ ಹೋಗ್ತವೆ ಅಂತಕ್ಕಂಥದ್ದು. ಇನ್ನು ಇಂದಿನ ಈ ತರಗತಿಯಲ್ಲಿ ಅಥವಾ ಈ ಕ್ಲಾಸ್ ಅಲ್ಲಿ ನಾವು ಪ್ರತ್ಯಕ್ಷಾನುಭವ ಅಂದ್ರೆ ಏನು, ಪ್ರತ್ಯಕ್ಷಾನುಭವ ಅಂದ್ರೆ ಏನು, ಪ್ರತ್ಯಕ್ಷಾನುಭವದ ಲಕ್ಷಣಗಳು ಯಾವ್ಯಾವ ಲಕ್ಷಣಗಳನ್ನು ನಾವು ಪ್ರತ್ಯಕ್ಷಾನುಭವದಲ್ಲಿ ನೋಡ್ತೀವಿ, ಜೊತೆಗೆ ನಿರ್ಧಾರಗಳು, ಪ್ರತ್ಯಕ್ಷಾನುಭವವನ್ನ ನಿರ್ಧರಿಸತಕ್ಕಂಥ ಅಂಶಗಳು ಯಾವುವು ಅಥವಾ ಪ್ರತ್ಯಕ್ಷಾನುಭವದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುವು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಹೇಗೆ ಸಂವೇದನೆಗಳು ಒಂದು ಮಾನಸಿಕ ಪ್ರಕ್ರಿಯೆಯೋ, ಮನುಷ್ಯನಲ್ಲಿ ಸಂವೇದನೆಗಳು ಉಂಟಾಗ್ತಕ್ಕಂಥದ್ದು ಒಂದು ಮಾನಸಿಕ ಪ್ರಕ್ರಿಯೆಯೋ, ಹಾಗೆಯೇ ಪ್ರತ್ಯಕ್ಷಾನುಭವವು ಕೂಡ ಒಂದು ಮಾನಸಿಕ ಪ್ರಕ್ರಿಯೆ, ಮನಸ್ಸಿನಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಸೊ ಇದು ಕೂಡ ಅಗೋಚರವಾಗಿರ್ತಕ್ಕಂಥದ್ದು ಮತ್ತು ಇದು ಅಮೂರ್ತವಾಗಿರ್ತಕ್ಕಂಥದ್ದು. ಸಂವೇದನೆಗಳು ಹೇಗೆ ಮನುಷ್ಯನಲ್ಲಿ ಅಮೂರ್ತವಾಗಿ ಮೂಡ್ತಾ ಹೋಗ್ತವೋ, ಅಗೋಚರವಾಗಿ ಮೂಡ್ತಾ ಹೋಗ್ತವೋ, ಹಾಗೆ ಪ್ರತ್ಯಕ್ಷಾನುಭವವು ಕೂಡ ಅಮೂರ್ತವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ, ಅಗೋಚರವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇರ್ತಕ್ಕಂಥದ್ದು. ಇಲ್ಲಿ ಪರಿಸರದಲ್ಲಿ ಉಂಟಾಗ್ತಕ್ಕಂತಹ ಮಾರ್ಪಾಡುಗಳ ಬಗ್ಗೆ ವ್ಯಕ್ತಿ ಅಥವಾ ವಸ್ತುಗಳನ್ನ ಗುರುತಿಸುವಂತಲ್ಲಿ ಇದು ಸಹಾಯವನ್ನ ಮಾಡ್ತಾ ಹೋಗುತ್ತೆ. ನಮಗೆ ಅಥವಾ ವ್ಯಕ್ತಿಗಳಿಗೆ ಪರಿಸರದಲ್ಲಿ ಏನ್ ಬದಲಾವಣೆ ಆಗಿದೆ, ಏನ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಗುರುತಿಸುವಲ್ಲಿ ಇದು ಸಹಾಯವನ್ನ, ಪ್ರತ್ಯಕ್ಷಾನುಭವ ಸಹಾಯವನ್ನ ಮಾಡ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಹಾಗಾದ್ರೆ ಪ್ರತ್ಯಕ್ಷಾನುಭವ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ನೋಡಿದ್ರೆ, ಜ್ಞಾನೇಂದ್ರಿಯಗಳು ಗ್ರಹಿಸಿದ ಸಂವೇದನೆಗಳ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ಸಂಶ್ಲೇಷಣೆ ಮಾಡ್ತಕ್ಕಂಥದ್ದು, ಅವುಗಳನ್ನ ಅರ್ಥೈಸ್ತಕ್ಕಂಥದ್ದು, ಈ ಒಂದು ಪ್ರಕ್ರಿಯೆಯನ್ನ ಪ್ರತ್ಯಕ್ಷಾನುಭವ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಸೊ ಏನು, ಜ್ಞಾನೇಂದ್ರಿಯಗಳು ಹೊರ ಜಗತ್ತಿನ ಮಾಹಿತಿಯನ್ನ ಮೆದುಳಿಗೆ ಕಳಿಸ್ಕೊಡ್ತವೆ. ಆಗ ಮೆದುಳು ಏನ್ ಮಾಡುತ್ತೆ, ಆ ಕಳಿಸ್ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ಸಂಘಟನೆ ಮಾಡುತ್ತೆ, ಅದನ್ನ ವಿಶ್ಲೇಷಣೆ ಮಾಡುತ್ತೆ ಮತ್ತು ಅರ್ಥೈಸುತ್ತೆ. ಈ ಒಟ್ಟಾರೆ ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ, ಪ್ರತ್ಯಕ್ಷಾನುಭವ ಅಂತ ಕರಿತೀವಿ. ಅಂದ್ರೆ ನಾವು ಬೆಳಗಿನಿಂದ ಸಂಜೆಯವರೆಗೂ ಕೂಡ ಅನೇಕ ವಿದ್ಯಮಾನಗಳನ್ನ, ಅನೇಕ ವಿಚಾರಗಳನ್ನ ನೋಡ್ತಾ ಹೋಗ್ತೀವಿ, ಅನೇಕ ಸಂಗತಿಗಳನ್ನ ಕೇಳ್ತಾ ಹೋಗ್ತೀವಿ, ಅನೇಕ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಅದೆಲ್ಲದನ್ನೂ ಕೂಡ ಮೆದುಳು ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಒನ್ ಬೈ ಒನ್ ಯಾವ್ದು ಬೇಕು ಯಾವ್ದು ಬೇಡ, ಯಾವ್ದು ಬೇಕು ಯಾವ್ದು ಬೇಡ, ಸೊ ಯಾವ್ದನ್ನ ಇಟ್ಕೋಬೇಕು, ಯಾವ್ದನ್ನ ಹೊರಗಡೆ ಕಳಿಸ್ಬೇಕು, ಡಿಲೀಟ್ ಮಾಡಬೇಕು ಅಂತಕ್ಕಂಥದ್ದನ್ನ ಅದೇನ್ ಮಾಡ್ತಾ ಹೋಗುತ್ತೆ. ಅದನ್ನ ನಾವೇನಂತ ಕರಿತೀವಿ, ಸಂಘಟನೆ ಅಂತ ಕರಿತೀವಿ. ಅವೆಲ್ಲವುಗಳನ್ನು ಕೂಡ ಕ್ರೋಢೀಕರಿಸ್ತಕ್ಕಂಥದ್ದು ಏನಿದೆಯಲ್ಲ, ಇದನ್ನ ನಾವು ಸಂಘಟನೆ ಅಂತ ಕರಿತೀವಿ. ಈ ಕೆಲಸವನ್ನ ಮಾಡ್ತಕ್ಕಂಥದ್ದು, ಜೊತೆಗೆ ಅದನ್ನ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು. ವಿಶ್ಲೇಷಣೆ, ಸೊ ಈಗ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಒಂದು ವಿಷಯದ ಬಗ್ಗೆ ನಾವು ಕೇಳಿದಾಗ ಹಲವಾರು ದೃಷ್ಟಿಕೋನಗಳ ಮುಖಾಂತರ, ಹಲವಾರು ಏನು ವಿದ್ಯಮಾನಗಳ ಮುಖಾಂತರ ನಾವು ಅದನ್ನ ಅರ್ಥೈಸುವಂತ ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತೀವಿ. ಹಾಗೇನೆ ಮೆದುಳು ಕೂಡ ಆ ಕೆಲಸವನ್ನ ಮಾಡ್ತಕ್ಕಂಥದ್ದು, ಜೊತೆಗೆ ಅರ್ಥೈಸ್ತಕ್ಕಂಥದ್ದು. ನಾವು ಪಡ್ಕೊಂಡಿರ್ತಕ್ಕಂಥ ಮಾಹಿತಿಯನ್ನ ಅದಕ್ಕೆ ಒಂದು ಅರ್ಥವನ್ನ ನೀಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಇದನ್ನ ಪ್ರತ್ಯಕ್ಷಾನುಭವ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ನಾನು ಒಂದು ಉದಾಹರಣೆಯ ಮುಖಾಂತರ, ಒಂದು ಸರಳವಾಗಿರ್ತಕ್ಕಂಥ ಉದಾಹರಣೆಯ ಮುಖಾಂತರ ನಿಮಗೆ ಅರ್ಥೈಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ನೀವು ಒಂದು ಹೂವನ್ನ ನೋಡ್ತೀರಿ. ಹೂವನ್ನ ನೋಡಿದ ತಕ್ಷಣನೇ ನಿಮಗೆ ಆ ಹೂವನ್ನ ನೋಡಿದ ಒಂದು ಸಂವೇದನೆ ಉಂಟಾಗುತ್ತೆ. ಉಂಟಾದ ಮೇಲೆ ನಿಮ್ಮ ಮೆದುಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅದನ್ನ ಅರ್ಥೈಸುವಂತ ಒಂದು ಪ್ರಯತ್ನವನ್ನ ಮಾಡುತ್ತೆ. ಅದು ಯಾವ ಹೂವು, ಅದು ಏನ್ ಗುಲಾಬಿನೋ
ಅಥವಾ ಅದೇನು ಮಲ್ಲಿಗೆನೋ ಅಥವಾ ಅದೇನು ಸಂಪಿಗೆನೋ ಅಥವಾ ಅದು ಯಾವ ಹೂವು ಮತ್ತು ಅದರ ಸುವಾಸನೆ ಹೇಗಿರುತ್ತೆ. ಸೊ ಇದನ್ನ ಈ ಅರ್ಥೈಸುವಂತ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಇದನ್ನೇ ಪ್ರತ್ಯಕ್ಷಾನುಭವ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ವ್ಯಕ್ತಿಯನ್ನ ಒಂದು ವಸ್ತುವನ್ನು ನೋಡ್ತಕ್ಕಂಥದ್ದು ಏನಿದೆಯಲ್ಲ ಅದು ಸಂವೇದನೆ. ನೋಡಿದ ಮೇಲೆ ಸಂವೇದನೆಗಳು ನೀಡಿರ್ತಕ್ಕಂಥ ಮಾಹಿತಿಯನ್ನ ಆಧಾರವಾಗಿಟ್ಟುಕೊಂಡು ಅದನ್ನ ಅರ್ಥೈಸ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಇದನ್ನ ಪ್ರತ್ಯಕ್ಷಾನುಭವ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಅನ್ನು ನಾನು ಕೊಡ್ತೀನಿ. ಈಗ ನೀವು ಸಡನ್ ಆಗಿ ಒಬ್ಬ ವ್ಯಕ್ತಿಯನ್ನ ನೋಡ್ತೀರ, ವ್ಯಕ್ತಿಯನ್ನ ನೋಡ್ತಕ್ಕಂಥದ್ದು ಏನಿದೆಯಲ್ಲ ಅದು ಸಂವೇದನೆ. ಆ ವ್ಯಕ್ತಿಯನ್ನ ನೋಡಿದ ಮೇಲೆ ಗುರುತಿಸ್ತಕ್ಕಂಥದ್ದು ಅವನು ಯಾರು, ಅವನೇ ನಿಮ್ ಸ್ನೇಹಿತನೋ, ನಿಮ್ಮ ಅಣ್ಣನೋ, ನಿಮ್ ತಮ್ಮನೋ, ಬಂಧುನೋ, ಬಳಗನೋ, ಅವನು ಯಾರು, ಅವನ ಹೆಸರು ಏನು, ಅವನ ಹಿನ್ನೆಲೆ ಏನು, ಇದನ್ನ ಅರ್ಥೈಸ್ತಕ್ಕಂಥದ್ದು ಏನಿದೆಯಲ್ಲ, ಅವನ ಬಗ್ಗೆ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಇದನ್ನೇ ಪ್ರತ್ಯಕ್ಷಾನುಭವ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಸೊ ಓಕೆ, ಈಗ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪ್ರತ್ಯಕ್ಷಾನುಭವ ಅಂದ್ರೆ ಏನು? ಪಂಚೇಂದ್ರಿಯಗಳ ಮುಖಾಂತರ ಅಥವಾ ಜ್ಞಾನೇಂದ್ರಿಯಗಳ ಮುಖಾಂತರ ಪಡ್ಕೊಂಡಿರ್ತಕ್ಕಂಥ ಮಾಹಿತಿಯನ್ನ ಸಂಘಟಿಸ್ತಕ್ಕಂಥದ್ದು. ನಮ್ಮ ಮೆದುಳು ಏನ್ ಮಾಡುತ್ತಪ್ಪ ಅಂತ ಹೇಳೋದನ್ನ ಸಂಘಟಿಸುತ್ತೆ, ಅದನ್ನ ಅರ್ಥೈಸುತ್ತೆ ಮತ್ತು ಅದನ್ನ ವಿಶ್ಲೇಷಣೆ ಮಾಡುತ್ತೆ. ಅರ್ಥೈಸ್ತಕ್ಕಂಥದ್ದು, ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಮತ್ತು ಸಂಘಟನೆ ಮಾಡ್ತಕ್ಕಂತಹ ಈ ಎಲ್ಲಾ ಒಂದು ಒಳಗೊಂಡಿರ್ತಕ್ಕಂಥ ಪ್ರಕ್ರಿಯೆಯನ್ನ ಪ್ರತ್ಯಕ್ಷಾನುಭವ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಸೊ ಈಗಾಗಲೇ ನಾನು ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟೆ, 2 ಎಕ್ಸಾಂಪಲ್ ಅನ್ನ ಕೊಟ್ಟೆ. ಒಂದು ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಹೂವನ್ನ ನೋಡ್ತೀರಾ, ನೋಡೋದು ಜಸ್ಟ್ ಅದು ಸಂವೇದನೆ. ನೋಡ್ತಕ್ಕಂಥದ್ದು ಏನಿದೆಯಲ್ಲ, ನಿಮ್ಮ ಕಣ್ಣಿನಿಂದ ನೋಡ್ತೀರಾ, ಕಣ್ಣು ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಮೆದುಳಿಗೆ ರವಾನೆ ಮಾಡುತ್ತೆ. ಹೂವನ್ನ ನೋಡಿದ್ವಿ ಅನ್ನುವಂತ ಮಾಹಿತಿಯನ್ನ ಮೆದುಳಿಗೆ ರವಾನೆ ಮಾಡುತ್ತೆ, ಇದು ಸಂವೇದನೆ. ನೋಡಿರ್ತಕ್ಕಂಥ ಹೂ ಯಾವುದು ಅದನ್ನ ಫೈಂಡ್ ಔಟ್ ಮಾಡ್ಬೇಕಲ್ಲ. ನೋಡಿರ್ತಕ್ಕಂಥ ಹೂ ಅದೇನು ಗುಲಾಬಿನೋ, ಅದು ಯಾವ ಬಣ್ಣದ್ದು, ಯಾವ ಆಕಾರದಲ್ಲಿದೆ, ಏನ್ ದೊಡ್ಡ ಆಕಾರದಲ್ಲಿದೆಯೋ, ಚಿಕ್ಕ ಆಕಾರದಲ್ಲಿದೆಯೋ, ಅದರ ಗಾತ್ರ ಎಂತದ್ದು, ಮತ್ತೆ ಆ ಹೂವಿನ ಸುವಾಸನೆ ಎಂತದ್ದು, ಅದೇನು ಗುಲಾಬಿನೋ, ಮಲ್ಲಿಗೆನೋ, ಕೆಂಡ ಸಂಪಿಗೆನೋ ಅಥವಾ ಸಂಪಿಗೆನೋ, ಯಾವ ಹೂವು ಅದು. ಸೊ ಆ ಹೂ ಯಾವುದು ಅನ್ನುವಂಥದ್ದನ್ನ ಹೇಳ್ತಕ್ಕಂಥದ್ದೇನಿದೆಯಲ್ಲ ಅದನ್ನ ನಾವು ಪ್ರತ್ಯಕ್ಷಾನುಭವ ಅಂತ ಹೇಳಿ ಕರಿತೀವಿ. ವ್ಯಕ್ತಿಯನ್ನ ನೋಡಿದ ತಕ್ಷಣ ಅವನನ್ನು ಗುರುತಿಸ್ತಕ್ಕಂಥದ್ದು, ಅವನ ಹೆಸರು, ಹಿನ್ನೆಲೆ, ಅವನು ಯಾವ ಊರಿನವನು, ಅವನ ಹೆಸರು ಏನು, ನಿಮ್ಗೆ ಬಂಧುನೋ, ಬಳಗನೋ ಅಥವಾ ನಿಮ್ ಫ್ರೆಂಡ್ ಯಾರು, ಎನಿಮಿನೋ. ಸೊ ಇದನ್ನ ಗುರುತಿಸ್ತಕ್ಕಂಥದ್ದು ಏನಿದೆಯಲ್ಲ, ಅದನ್ನ ಅರ್ಥೈಸ್ತಕ್ಕಂಥದ್ದು ಏನಿದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ ಪ್ರತ್ಯಕ್ಷಾನುಭವ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಹಾಗೆ ಸಂವೇದನೆ ಪ್ಲಸ್ ಅರ್ಥಗ್ರಹಿಕೆ ಇಸ್ ಈಕ್ವಲ್ ಟು ಪ್ರತ್ಯಕ್ಷಾನುಭವ. ನೋಡಿ, ಪ್ರತ್ಯಕ್ಷಾನುಭವ ಹೇಗೆ ಉಂಟಾಗುತ್ತಪ್ಪ ಅಂತ ಹೇಳಿದ್ರೆ, ವ್ಯಕ್ತಿಯಲ್ಲಿ ಈ ಪ್ರತ್ಯಕ್ಷಾನುಭವ ಅನ್ನುವಂಥದ್ದು ಹೇಗೆ ಉಂಟಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಸಂವೇದನೆಯಿಂದ ಉಂಟಾಗುತ್ತೆ. ಸಂವೇದನೆಗಳಿದ್ರೇನೆ ಪ್ರತ್ಯಕ್ಷಾನುಭವ ಉಂಟಾಗುತ್ತೆ. ಸಂವೇದನೆಗಳಿಲ್ಲ ಅಂತ ಹೇಳಿದ್ರೆ ಪ್ರತ್ಯಕ್ಷಾನುಭವ ಉಂಟಾಗೋದಕ್ಕೆ ಸಾಧ್ಯನೇ ಇಲ್ಲ. ಇವೆರಡೂ ಪರಸ್ಪರ ಪೂರಕವಾಗಿರ್ತಕ್ಕಂಥ ಅಂಶಗಳು. ಸಂವೇದನೆಗಳನ್ನ ಅರ್ಥಗ್ರಹಿಕೆ ಮಾಡತಕ್ಕಂಥದ್ದು ಏನಿದೆಯಲ್ಲ, ಸಂವೇದನೆಗಳನ್ನ ಅರ್ಥಗ್ರಹಿಕೆ ಮಾಡಿದಾಗ ಏನಾಗುತ್ತೆ, ಪ್ರತ್ಯಕ್ಷಾನುಭವ ಮೂಡುತ್ತೆ, ಪ್ರತ್ಯಕ್ಷಾನುಭವ ಉಂಟಾಗುತ್ತೆ. ನಾವು ಸಂವೇದನೆಗಳನ್ನ ಪಡ್ಕೊಂಡಿರ್ತಕ್ಕಂಥ ಸಂವೇದನೆಗಳನ್ನ ಅರ್ಥೈಸ್ತಕ್ಕಂಥದ್ದು, ಅರ್ಥಗ್ರಹಿಕೆ ಮಾಡತಕ್ಕಂಥದ್ದು. ಅರ್ಥಗ್ರಹಿಕೆ ಮಾಡಿದಾಗ ಉಂಟಾಗ್ತಕ್ಕಂಥದ್ದು ಏನು, ಪ್ರತ್ಯಕ್ಷಾನುಭವ. ಸೊ ಅದನ್ನ ನಾವು ಮತ್ತೊಂದು ಅರ್ಥದಲ್ಲಿ ಹೇಳೋದಂದ್ರೆ, ಸಂವೇದನೆಯ ಮೂಲಕ ಹೊರ ಜಗತ್ತಿನ ವಸ್ತು, ವಿಷಯ ಹಾಗೂ ಮಾಹಿತಿಗಳನ್ನ ಸಂಸ್ಕರಿಸುವ ಒಂದು ಮಾನಸಿಕ ಪ್ರಕ್ರಿಯೆ ಏನಿದೆಯಲ್ಲ ಇದನ್ನೇ ಪ್ರತ್ಯಕ್ಷಾನುಭವ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಸಂವೇದನೆಯ ಮೂಲಕ ಹೊರ ಜಗತ್ತಿನ ವಸ್ತು, ವಿಷಯ ಹಾಗೂ ಮಾಹಿತಿಗಳನ್ನ ಸಂಸ್ಕರಿಸುವ ಮಾನಸಿಕ ಪ್ರಕ್ರಿಯೆ. ಈಗಾಗಲೇ ನಾನು ಹೇಳಿದೆ, ಇದೊಂದು ಮನಸ್ಸಿನ ಒಳಗಡೆ ನಡೆಯುವಂತಹ ಪ್ರಕ್ರಿಯೆ, ಮನಸ್ಸಿನ ಒಳಗಡೆ ನಡೆಯುವಂತಹ ಒಂದು ಪ್ರಕ್ರಿಯೆ. ಹಾಗಾಗಿ ಇದನ್ನ ಮಾನಸಿಕ ಪ್ರಕ್ರಿಯೆ ಅಂತ ಹೇಳಿ ಕರೀತೀವಿ. ದೇಹದ ಹೊರಗಡೆ ನಡೀತಕ್ಕಂತಹ ಒಂದು ಪ್ರಕ್ರಿಯೆ ಅಲ್ಲ ಇದು, ನಮ್ಮ ಮನಸ್ಸಿನಲ್ಲೇ ಆಗ್ತಕ್ಕಂತಹ ಒಂದು ಪ್ರಕ್ರಿಯೆ. ಹಾಗಾಗಿ ಇದನ್ನ ಮಾನಸಿಕ ಪ್ರಕ್ರಿಯೆ ಅಂತ ಹೇಳಿ ಕರೆಯಲಾಗುತ್ತೆ. ಸಂವೇದನೆಯ ಮೂಲಕ, ನಾವೇನು ಸಂವೇದನೆಗಳ ಮೂಲಕ ಹೊರ ಜಗತ್ತಿನ ವಸ್ತು, ವಿಷಯ ಯಾವುದ್ರ ಬಗ್ಗೆ ಆಗಿರ್ಬೋದು ಮಾಹಿತಿಯನ್ನ ಪಡ್ಕೊಳ್ತೀವಿ, ಆ ಮಾಹಿತಿಯನ್ನ ಸಂಸ್ಕರಿಸ್ತಕ್ಕಂಥದ್ದು. ಸಂಸ್ಕರಿಸೋದು ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥವನ್ನ ನೀಡ್ತಕ್ಕಂಥದ್ದು, ಅದನ್ನೊಂದು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು. ಅದೇನು, ಆ ವಸ್ತು ಏನು, ಆ ವಿಷಯ ಏನು ಅನ್ನುವಂಥದ್ದನ್ನ ವಿವರಿಸ್ತಕ್ಕಂಥದ್ದು. ಈಗ ನೀವು ಸನ್ನಿವೇಶವನ್ನು ನೋಡ್ತೀರಾ, ಒಂದು ಕ್ರಿಕೆಟ್ ಮ್ಯಾಚ್ ಅನ್ನ ನೋಡ್ತೀರಾ, ಕ್ರಿಕೆಟ್ ಮ್ಯಾಚ್ ಅನ್ನ ನೋಡಿದ ತಕ್ಷಣ ನಿಮ್ಮಲ್ಲಿ ಏನುಂಟಾಗುತ್ತೆ, ಸಂವೇದನೆ ಉಂಟಾಗುತ್ತೆ. ಓ, ನಾನು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೀನಿ ಅಂತೇಳಿ ನೋಡಿದ್ಮೇಲೆ ಅದನ್ನು ವಿವರಿಸ್ತಕ್ಕಂಥದ್ದು ಏನಿದೆಯಲ್ಲ, ಯಾವ್ಯಾವ ಟೀಮ್ಗಳು ಮ್ಯಾಚ್ ಅಲ್ಲಿ ಭಾಗವಹಿಸಿದ್ರು, ಭಾರತ ಇಂಗ್ಲೆಂಡ್ ಅಥವಾ ಭಾರತ ಪಾಕಿಸ್ತಾನ, ಭಾರತ ಶ್ರೀಲಂಕಾ,
ಸೊ ಭಾರತ ಎಷ್ಟು ರನ್ ಹೊಡಿತು, ಶ್ರೀಲಂಕಾ ಎಷ್ಟು ರನ್ ಹೊಡಿತು, ಯಾರು ಗೆದ್ರು, ಯಾರು ಸೋತರು, ಇದನ್ನೆಲ್ಲ ವಿವರಿಸ್ತಕ್ಕಂಥದ್ದು ಏನಿದೆಯಲ್ಲ, ಇದನ್ನ ಅರ್ಥೈಸ್ತಕ್ಕಂಥದ್ದು ಏನಿದೆಯಲ್ಲ, ಇದನ್ನೇ ಪ್ರತ್ಯಕ್ಷ ಅನುಭವ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಸೊ ಜೊತೆಗೆ ಖಚಿತವಾದ ಮತ್ತು ಊಹೆಗೆ ನಿಲುಕುವಂತಹ ಮನೋಸ್ಥಿತಿಯೇ ಪ್ರತ್ಯಕ್ಷ ಅನುಭವ. ಖಚಿತವಾದ ಮತ್ತು ಊಹೆಗೆ ನಿಲುಕುವಂತಹ ಮನೋಸ್ಥಿತಿಯೇ ಪ್ರತ್ಯಕ್ಷ ಅನುಭವ. ನೋಡಿ, ನಮ್ಮಲ್ಲಿ ತುಂಬಾ ಎಕ್ಸಾಕ್ಟ್ ಆಗಿ ಖಚಿತವಾಗಿರ್ತಕ್ಕಂಥ ಮತ್ತು ನಮ್ಮ ಊಹೆಗೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಒಂದು ಏನು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಆ ಒಂದು ಮನಸ್ಥಿತಿಯನ್ನ ಉಂಟು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದನ್ನೇ ನಾವೇನಂತ ಕರಿತೀವಿ, ಪ್ರತ್ಯಕ್ಷ ಅನುಭವ ಅಂತ ಹೇಳಿ ಕರಿತೀವಿ. ಅದು ಯಾವುದೇ ವಸ್ತು, ವ್ಯಕ್ತಿ, ಘಟನೆ, ವಿಷಯ ಯಾವುದ್ರ ಬಗ್ಗೆನೇ ಆಗಿರ್ಬೋದು, ಅದ್ರ ಬಗ್ಗೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಮತ್ತು ಪರ್ಫೆಕ್ಟ್ ಆಗಿರ್ತಕ್ಕಂಥ ಆ ವಸ್ತು, ವ್ಯಕ್ತಿ, ವಿಷಯ ಇದ್ರ ಬಗ್ಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ನಮ್ಮಲ್ಲಿ ಪಡ್ಕೊಳ್ಳೋದಕ್ಕೆ ಉಂಟಾಗ್ತಕ್ಕಂಥ ಒಂದು ಮಾನಸಿಕ ಸ್ಥಿತಿ ಏನಿದೆಯಲ್ಲ, ಅದನ್ನೇ ನಾವೇನಂತ ಕರಿತೀವಿ, ಪ್ರತ್ಯಕ್ಷ ಅನುಭವ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ಪ್ರತ್ಯಕ್ಷ ಅನುಭವ ಅಂದ್ರೆ ಏನು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಬಹಳ ಸರಳವಾಗಿ ನಿಮ್ಗೆ ಅರ್ಥ ಆಗುವಂತ ಭಾಷೆಯಲ್ಲಿ ನಾವು ಹೇಳೋದಾದ್ರೆ ಏನು ಅಂತ ಹೇಳಿದ್ರೆ, ನಾವು ಬಾಹ್ಯ ಜಗತ್ತಿನ ಮಾಹಿತಿಯನ್ನ ಅಥವಾ ನಮ್ಮ ಹೊರ ಜಗತ್ತಿನ ಮಾಹಿತಿಯನ್ನ ನಮ್ಮ ಪಂಚೇಂದ್ರಿಯಗಳ ಮೂಲಕ ನಾವು ಮೆದುಳಿಗೆ ರವಾನಿಸ್ತೀವಿ. ಮೆದುಳಿಗೆ ರವಾನಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನ ಈಗಾಗಲೇ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದಾಗ ಅದು ಸಂವೇದನೆ ಅಂತ ಅನ್ಸ್ಕೊಡುತ್ತೆ. ಈ ಸಂವೇದನೆಗಳು ಏನಾಗ್ತವೆ ಅಂತ ಹೇಳಿದ್ರೆ, ನಮ್ಮ ಮೆದುಳು ಈ ಸಂವೇದನೆಗಳನ್ನ ಅರ್ಥೈಸುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗುತ್ತೆ, ಅವುಗಳನ್ನ ವಿಶ್ಲೇಷಣೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗುತ್ತೆ, ಅಥವಾ ಅವುಗಳನ್ನ ಸಂಘಟಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಸಂವೇದನೆಗಳ ಮೂಲಕ ಪಡ್ಕೊಂಡಿರ್ತಕ್ಕಂಥ ಹೊರ ಜಗತ್ತಿನ ಮಾಹಿತಿಯನ್ನ ಸಂಘಟಿಸ್ತಕ್ಕಂಥದ್ದು, ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ಅದನ್ನ ಅರ್ಥೈಸ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಇದನ್ನ ಪ್ರತ್ಯಕ್ಷ ಅನುಭವ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಎಕ್ಸಾಂಪಲ್, ನಾವು ಒಂದು ಹೂವನ್ನು ನೋಡ್ತೀವಿ, ಹೂವನ್ನು ನೋಡೋದು ಅದು ಸಂವೇದನೆ. ನೋಡಿದ ಮೇಲೆ ಅದು ಯಾವ ಹೂವು ಅಂತಕ್ಕಂಥದ್ದನ್ನ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಇದನ್ನು ನಾವು ಪ್ರತ್ಯಕ್ಷ ಅನುಭವ ಅಂತ ಹೇಳ್ಬಿಟ್ಟು ಕರಿತೀವಿ. ಜೊತೆಗೆ ಯಾವುದೇ ಒಂದು ಸನ್ನಿವೇಶವನ್ನು ನೋಡ್ತೀವಿ, ಸನ್ನಿವೇಶ ನೋಡ್ತಕ್ಕಂಥದ್ದು ಸಂವೇದನೆ. ಸನ್ನಿವೇಶ ನೋಡ್ಬೇಕಾದ್ರೆ ನಮ್ಮ ಕಣ್ಣು ನಮ್ಮ ಮೆದುಳಿಗೆ ಮಾಹಿತಿಯನ್ನು ರವಾನೆ ಮಾಡುತ್ತೆ, ಅದು ಸಂವೇದನೆ. ಅದಾದ ಮೇಲೆ ಸಂವೇದನೆ ಉಂಟಾದ ಮೇಲೆ ಆ ಸಂವೇದನೆಯನ್ನ ಅರ್ಥೈಸ್ತಕ್ಕಂಥದ್ದು ಏನಿದೆಯಲ್ಲ, ಅದನ್ನ ಮತ್ತೆ ನಾವು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಅಥವಾ ನಮ್ಮ ಮೆದುಳು ಅದನ್ನ ಸಂಘಟಿಸಿ ಅದನ್ನ ಅರ್ಥೈಸ್ತಕ್ಕಂಥ ಒಂದು ಕೆಲಸವನ್ನ ಮಾಡುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ, ಪ್ರತ್ಯಕ್ಷ ಅನುಭವ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಸಂವೇದನೆಯನ್ನ ಅರ್ಥೈಸಿದಾಗ ಸಂವೇದನೆ ಪ್ಲಸ್ ಅರ್ಥಗ್ರಹಿಕೆ ಇಸ್ ಈಕ್ವಲ್ ಟು ಪ್ರತ್ಯಕ್ಷ ಅನುಭವ ಅಂತಕ್ಕಂಥದ್ದನ್ನ ನೋಡ್ಬೋದು. ನಾವು ಸಂವೇದನೆಯನ್ನ ಅರ್ಥಗ್ರಹಿಕೆ ಮಾಡಿದಾಗ, ಅರ್ಥೈಸಿದಾಗ ನಮಗೆ ಏನ್ ಬರುತ್ತಪ್ಪ ಅಂತ ಹೇಳಿ ಏನುಂಟಾಗುತ್ತೆ, ಪ್ರತ್ಯಕ್ಷ ಅನುಭವ ಅಂತಕ್ಕಂಥದ್ದು ಉಂಟಾಗ್ತಾ ಹೋಗುತ್ತೆ. ಸೊ ಇಲ್ಲಿ ವ್ಯಕ್ತಿಯಲ್ಲಿ ಪ್ರತ್ಯಕ್ಷ ಅನುಭವಗಳು ಉಂಟಾಗ್ಬೇಕಪ್ಪ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಏನಿರಬೇಕು, ಸಂವೇದನೆಗಳಿರಬೇಕು. ಸಂವೇದನೆಗಳಿಲ್ಲದೇನೆ ಪ್ರತ್ಯಕ್ಷ ಅನುಭವ ಉಂಟಾಗೋದಕ್ಕೆ ಸಾಧ್ಯ ಇಲ್ಲ. ಇವೆರಡೂ ಕೂಡ ಪರಸ್ಪರ ಪೂರಕವಾಗಿರ್ತಕ್ಕಂಥ ಅಂಶಗಳು. ಸಂವೇದನೆಗಳಿಲ್ಲದೆ ಪ್ರತ್ಯಕ್ಷಾನುಭವ ಇಲ್ಲ. ಪ್ರತ್ಯಕ್ಷಾನುಭವ ವ್ಯಕ್ತಿಯಲ್ಲಿ ಉಂಟಾಗ್ಬೇಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಸಂವೇದನೆಗಳು ಇರಬೇಕು ಅಂತಕ್ಕಂಥದ್ದು. ವಿತೌಟ್ ಸೆನ್ಸೇಷನ್ಸ್ ಅಲ್ಲಿ ನಾವು ಪ್ರತ್ಯಕ್ಷಾನುಭವಗಳನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಇನ್ನು ಪ್ರತ್ಯಕ್ಷಾನುಭವದ ಲಕ್ಷಣಗಳು ಯಾವುವು, ಯಾವ್ಯಾವ ಲಕ್ಷಣಗಳನ್ನು ನಾವು ನೋಡ್ತೀವಿ ಅಂತಕ್ಕಂಥದ್ದು ನಾವು ನೋಡೋದಾದ್ರೆ, ಇದೊಂದು ಪ್ರಕ್ರಿಯೆ, ಇದೊಂದು ಪ್ರೋಸೆಸ್. ಪ್ರತ್ಯಕ್ಷಾನುಭವ ಅಂತಕ್ಕಂಥದ್ದು ಒಂದು ಪ್ರೋಸೆಸ್, ಅದೊಂದು ಏನು ವ್ಯವಸ್ಥಿತವಾಗಿ ನಡೆಯುವಂತಹ ಒಂದು ವಿದ್ಯಮಾನ, ವ್ಯವಸ್ಥಿತವಾಗಿ ನಡೆಯುವಂತಹ ಒಂದು ಮಾನಸಿಕ ಪ್ರಕ್ರಿಯೆ, ನಮ್ಮ ಒಳಗಡೆ ನಡೆಯುವಂತಹ ಒಂದು ಮಾನಸಿಕ ಪ್ರಕ್ರಿಯೆ. ಫಸ್ಟ್ ನಮ್ಮಲ್ಲಿ ಪ್ರತ್ಯಕ್ಷಾನುಭವ ಉಂಟಾಗ್ಬೇಕಪ್ಪ ಅಂತ ಹೇಳಿದ್ರೆ, ಅಥವಾ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಪ್ರತ್ಯಕ್ಷಾನುಭವ ಉಂಟಾಗ್ಬೇಕಪ್ಪ ಅಂತ ಹೇಳಿದ್ರೆ ಏನಾಗ್ಬೇಕು, ಫಸ್ಟ್ ನಮ್ಮ ಇಂದ್ರಿಯಗಳು, ಪಂಚೇಂದ್ರಿಯಗಳು ಹೊರ ಜಗತ್ತಿನ ಮಾಹಿತಿಯನ್ನ ಮೆದುಳಿಗೆ ರವಾನೆ ಮಾಡ್ಬೇಕು, ಮೆದುಳಿಗೆ ನುಸುಳಿಸ್ಬೇಕು, ಮೆದುಳಿಗೆ ಕಳಿಸ್ಬೇಕು. ಕಳಿಸಿದಾಗ, ಆ ರೀತಿ ಕಳಿಸಿದಾಗ ಮೆದುಳು ಏನ್ ಮಾಡುತ್ತೆ, ಅದನ್ನ ಸಂಘಟಿಸಿಟ್ಕೊಳ್ಳುತ್ತೆ, ಅವುಗಳನ್ನ ಒಂದೊಂದಾಗಿ ಕ್ರೋಢೀಕರಿಸಿಟ್ಕೊಳ್ಳುತ್ತೆ. ಕ್ರೋಢೀಕರಿಸಿಟ್ಕೊಂಡ ಮೇಲೆ ಅದು ಏನ್ ಮಾಡುತ್ತಪ್ಪ ಅಂತಂದ್ರೆ ಅವುಗಳನ್ನ ಬೇಕಿದ್ದನ್ನ ಇಟ್ಕೊಂಡು ಬೇಡದಿರ್ತಕ್ಕಂಥದ್ದನ್ನ ಡಿಲೀಟ್ ಮಾಡಿ ಬೇಕಿದ್ದನ್ನ ಅರ್ಥೈಸುವಂತ ಒಂದು ಪ್ರಯತ್ನ ಮಾಡುತ್ತೆ. ಬರೀ ಅರ್ಥೈಸೋದಷ್ಟೇ ಅಲ್ಲ, ಹೇಳುತ್ತೆ, ಎಕ್ಸ್ಪ್ಲೈನ್ ಮಾಡುತ್ತೆ, ವಿಶ್ಲೇಷಣೆ ಮಾಡುತ್ತೆ. ಸೊ ಈ ಒಂದು ಪ್ರೋಸೆಸ್ ಏನಿದೆಯಲ್ಲ
ಇದು ತುಂಬಾ ವ್ಯವಸ್ಥಿತವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ, ತುಂಬಾ ಕ್ರಮಬದ್ಧವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಸೊ ನೆಕ್ಸ್ಟ್ ಮಾಹಿತಿಯನ್ನು ಸಂಗ್ರಹಿಸುತ್ತೆ. ಪ್ರತ್ಯಕ್ಷ ಅನುಭವ ಮಾಹಿತಿಯನ್ನು ಸಂಗ್ರಹಿಸುತ್ತೆ. ಯಾವುದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುತ್ತೆ? ಹೊರ ಜಗತ್ತಿನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುತ್ತೆ, ಬಾಹ್ಯ ಜಗತ್ತಿನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುತ್ತೆ. ವ್ಯಕ್ತಿ, ವಸ್ತು, ವಿಷಯ, ಘಟನೆ ಯಾವುದ್ರ ಬಗ್ಗೆ ಆದರೂ ಕೂಡ ಅದೇನ್ ಮಾಡ್ತಪ್ಪ ಅಂತ ಹೇಳಿದ್ರೆ ಪ್ರತ್ಯಕ್ಷ ಅನುಭವ ಮಾಹಿತಿಗಳನ್ನ ಸಂಗ್ರಹಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಮೊದಲನೇ ಲಕ್ಷಣ, ಪ್ರತ್ಯಕ್ಷ ಅನುಭವದ ಮೊದಲನೇ ಲಕ್ಷಣ ಏನು? ಇದೊಂದು ಪ್ರಕ್ರಿಯೆ, ಕ್ರಮಬದ್ಧವಾಗಿ ನಡೆಯುವಂತಹ ಒಂದು ಮಾನಸಿಕ ಪ್ರಕ್ರಿಯೆ, ವ್ಯವಸ್ಥಿತವಾಗಿ ನಡೆಯುವಂತಹ ಒಂದು ಮಾನಸಿಕ ಪ್ರಕ್ರಿಯೆ. ಹಾಗೆಯೇ ಎರಡನೇದಾಗಿ ಇದೊಂದು ಮಾಹಿತಿಯನ್ನು ಸಂಗ್ರಹಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಮಾಹಿತಿಯನ್ನು ಸಂಗ್ರಹಿಸುವಂತಹ ಒಂದು ಕೆಲಸವನ್ನ ಮಾಡುತ್ತೆ. ಸೊ ಮೂರನೇದಾಗಿ ಪ್ರತಿಕ್ರಿಯೆಯ ಸಿದ್ಧತೆ. ಏನು ಪ್ರತಿಕ್ರಿಯೆಯ ಸಿದ್ಧತೆ ಅಂತ ಹೇಳಿದ್ರೆ, ನಾವು ಹೊರಗಿನಿಂದ ಏನು ಪ್ರಚೋದನೆಯನ್ನ ಪಡ್ಕೊಳ್ತೀವಿ, ಆ ಪ್ರಚೋದನೆಗೆ ಇದು ಪ್ರತಿಕ್ರಿಯೆಯನ್ನ ನೀಡ್ತಾ ಹೋಗುತ್ತೆ, ನೀಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತೆ. ಯಾವುದು? ಮೆದುಳು. ನಮ್ಮ ಇಂದ್ರಿಯಗಳ ಮೂಲಕ ನಾವು ಹೊರ ಜಗತ್ತಿನ ಮಾಹಿತಿಯನ್ನ ನೀಡಿದಾಗ, ಪ್ರಚೋದನೆಗಳ ಮೂಲಕ ಮಾಹಿತಿಯನ್ನು ನೀಡಿದಾಗ, ಆ ಮಾಹಿತಿಗೆ ತಕ್ಕ ಉತ್ತರವನ್ನ ನೀಡುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಆ ಮಾಹಿತಿಗೆ ತಕ್ಕ ಒಂದು ಪ್ರತಿಕ್ರಿಯೆಯನ್ನ ನೀಡ್ತಾ ಹೋಗುತ್ತೆ. ಸೊ ಇಲ್ಲಿ ಸ್ಟಿಮ್ಯುಲಸ್ಗೆ ತಕ್ಕನಾಗಿರ್ತಕ್ಕಂತಹ ಒಂದು ರೆಸ್ಪಾನ್ಸ್ ಅನ್ನ, ಸ್ಟಿಮ್ಯುಲಸ್ ಮೀನ್ಸ್ ಪ್ರಚೋದನೆ ಅಥವಾ ಉದ್ದೀಪನ. ನಾವೇನು ಉದ್ದೀಪನವನ್ನು ಪಡ್ಕೊಂಡು, ಈಗ ಜೋರಾದ ಶಬ್ದ ಬಂದ್ಬಿಡುತ್ತೆ ಒಂದೇ ಸರಿ, ನಿಮ್ಮ ಮನೆಯ ಅಕ್ಕ ಪಕ್ಕನೋ ಒಂದು ದೊಡ್ಡ ಪಟಾಕಿಯನ್ನ, ಒಂದು ಅದೇನೋ ಏನ್ ಕರೀತಾರೆ ಅದನ್ನ ಆನೆ ಪಟಾಕಿ ಅಂತ ಕರೀತಾರಲ್ಲ, ಆನೆ ಪಟಾಕಿಯನ್ನ ಇದ್ದಕ್ಕಿದ್ದಾಗ ಸಿಡಿಸ್ಬಿಟ್ರು ಅಂತ ಹೇಳಿದ್ರೆ ನಿಮ್ಗೆ ಏನಾಗುತ್ತೆ? ಒಂದೇ ಸರಿಗೆ ಭಯ ಉಂಟಾಗುತ್ತೆ, ಆತಂಕ ಉಂಟಾಗುತ್ತೆ, ಒಂದೇ ಸರಿಗೆ ನೀವು ಬೆಚ್ಚ ಬೀಳ್ತೀರಾ ಅಥವಾ ಬೆಟ್ಟು ಬೀಳ್ತೀರಾ. ಸೊ ಇದು ಪ್ರತಿಕ್ರಿಯೆ. ಈ ಪ್ರತಿಕ್ರಿಯೆಯನ್ನು ಯಾವ್ದು ನೀಡುತ್ತೆ? ನಿಮ್ಮ ಮೆದುಳಿನಿಂದ ಬರುತ್ತೆ. ಮೆದುಳಿನಿಂದ ನಿಮ್ಗೆ ಸಂದೇಶ ಬಂದಾಗ ಆಗ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಒಂದೇ ಸರಿಗೆ ಬೆಚ್ಚ ಬೀಳ್ತೀರಾ, ಅಥವಾ ಭಯಕ್ಕೆ ಒಳಗಾಗ್ತೀರಾ, ಅಥವಾ ಆತಂಕಕ್ಕೆ ಒಳಗಾಗ್ತೀರಾ. ಸೊ ಈ ರೀತಿಯ ಪ್ರತಿಕ್ರಿಯೆಯನ್ನ ನೀಡುವಂತಹ ಒಂದು ಕೆಲಸವನ್ನ ಈ ಪ್ರತ್ಯಕ್ಷ ಅನುಭವ ಮಾಡ್ತಾ ಹೋಗುತ್ತೆ. ಪ್ರತ್ಯಕ್ಷ ಅನುಭವದ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಅಂತ ಹೇಳಿದ್ರೆ, ಪ್ರತಿಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳೋದಕ್ಕೆ ಮೆದುಳಿಗೆ ಪ್ರೇರಣೆಯನ್ನ ನೀಡುತ್ತೆ. ಪ್ರತಿಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳೋದಕ್ಕೆ ಮೆದುಳಿಗೆ ಪ್ರೇರಣೆಯನ್ನ ನೀಡುತ್ತೆ. ಜೊತೆಗೆ ಈ ಪ್ರತ್ಯಕ್ಷ ಅನುಭವ ಏನನ್ನ ಒಳಗೊಂಡಿರುತ್ತೆ? ಸಂವೇದನೆಗಳನ್ನ ಒಳಗೊಂಡಿರುತ್ತೆ. ನಾನು ಹೇಳಿದ್ರೆ ಈಗಾಗಲೇ ಸಂವೇದನೆಗಳಿಂದಲೇ ಪ್ರತ್ಯಕ್ಷ ಅನುಭವ ಇಲ್ಲ. ಅಲ್ಲಿ ನಮ್ಮಲ್ಲಿ ಅಥವಾ ವ್ಯಕ್ತಿಯಲ್ಲಿ ಪ್ರತ್ಯಕ್ಷ ಅನುಭವ ಉಂಟಾಗ್ಬೇಕಪ್ಪ ಅಂತ ಹೇಳಿದ್ರೆ ಏನಿರ್ಬೇಕು? ಬಹಳ ಮುಖ್ಯವಾಗಿ ಸಂವೇದನೆಗಳು ಇರಬೇಕು. ಇವೆರಡೂ ಕೂಡ ಪರಸ್ಪರ ಪೂರಕವಾಗಿರ್ತಕ್ಕಂಥ ಅಂಶಗಳು. ಸಂವೇದನೆಗಳಿಂದಲೇ ಪ್ರತ್ಯಕ್ಷ ಅನುಭವ ಇಲ್ಲ, ಅಥವಾ ವ್ಯಕ್ತಿಯಲ್ಲಿ ಯಾವ್ದಾದ್ರು ಬಗ್ಗೆ, ಯಾವುದೇ ಒಂದು ವಸ್ತು, ವ್ಯಕ್ತಿ, ವಿಷಯದ ಬಗ್ಗೆ ಪ್ರತ್ಯಕ್ಷ ಅನುಭವ ಉಂಟಾಗ್ಬೇಕಪ್ಪ ಅಂತ ಹೇಳಿದ್ರೆ ಮೊದಲನೇ ಏನಿರ್ಬೇಕು? ಸಂವೇದನೆ ಅಂತಕ್ಕಂಥದ್ದು ಇರ್ಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಇದು ಸಂಘಟನೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಪ್ರತ್ಯಕ್ಷ ಅನುಭವದ ಮತ್ತೊಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಅಂತ ಹೇಳಿದ್ರೆ ಸಂಘಟನೆಗೆ ಅವಕಾಶ ಮಾಡಿಕೊಡುತ್ತೆ. ನೋಡಿ, ನೀವು ಬೆಳಗಿನಿಂದ ಸಂಜೆಯವರೆಗೂ ಕೂಡ ಅನೇಕ ವಿದ್ಯಮಾನಗಳ ಬಗ್ಗೆ ನಿಮ್ಮ ಪಂಚೇಂದ್ರಿಯಗಳ ಮೂಲಕ ಹೊರ ಜಗತ್ತಿನ ಮಾಹಿತಿಯನ್ನ ಮೆದುಳಿಗೆ ಕಳಿಸ್ತಾ ಹೋಗ್ತೀರಾ. ಒನ್ ಬೈ ಒನ್ ಕಳಿಸ್ತಾ ಹೋಗ್ತೀರಾ. ಅದೆಲ್ಲವನ್ನೂ ಕೂಡ ಅದೇನ್ ಮಾಡುತ್ತೆ? ಮೆದುಳು ಸಂಘಟನೆಯನ್ನ ಮಾಡ್ತಾ ಹೋಗುತ್ತೆ. ಯಾವುದನ್ನ ಇಟ್ಕೋಬೇಕು, ಯಾವುದನ್ನ ಇಟ್ಕೋಬಾರ್ದು, ಯಾವುದನ್ನ ಡಿಲೀಟ್ ಮಾಡಬೇಕು, ಯಾವುದು ಅತ್ಯಂತ ಅವಶ್ಯಕ ಅಂತಕ್ಕಂಥದ್ದನ್ನ ಅದೇನ್ ಮಾಡ್ತಾ ಹೋಗುತ್ತೆ? ಸಂಘಟನೆ ಮಾಡ್ತಾ ಹೋಗುತ್ತೆ. ಜೊತೆಗೆ ಇದು ವ್ಯಕ್ತಿಗತವಾಗಿದೆ. ಪ್ರತ್ಯಕ್ಷ ಅನುಭವಗಳು ಏನಪ್ಪಾ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಅವು ಇಂಡಿವಿಜುವಲ್ ಡಿಫರೆನ್ಸಸ್ ಅನ್ನ ಹೊಂದಿರ್ತವೆ, ವೈಯಕ್ತಿಕ ವ್ಯತ್ಯಾಸಗಳನ್ನ ಹೊಂದಿರ್ತದೆ. ಎಲ್ಲರೂ ಒಂದೇ ರೀತಿಯ ಪ್ರತ್ಯಕ್ಷ ಅನುಭವಗಳನ್ನು ಹೊಂದಿರೋದಿಲ್ಲ. ಈಗ ಕೆಲವು ವಸ್ತುಗಳು ಇಷ್ಟ ಆದ್ರೆ ಕೆಲವರಿಗೆ ಕೆಲವು ವಸ್ತುಗಳು ಇಷ್ಟ ಆಗೋದಿಲ್ಲ. ಕೆಲವರಿಗೆ ಕೆಲವು ವಿಚಾರಗಳಲ್ಲಿ ಆಸಕ್ತಿ ಇದ್ರೆ ಕೆಲವರಿಗೆ ಕೆಲವು ವಿಚಾರಗಳಲ್ಲಿ ಆಸಕ್ತಿ ಇರೋದಿಲ್ಲ. ಈಗ ನೋಡಿದ್ದೆಲ್ಲವೂ ಕೂಡ ಇಷ್ಟ ಆಗೋದಿಲ್ಲ, ಕೇಳಿದ್ದೆಲ್ಲವೂ ಕೂಡ ಇಷ್ಟ ಆಗೋದಿಲ್ಲ, ಅವರು ವಾಸನೆ ಗ್ರಹಿಸಿದ್ದೆಲ್ಲವೂ ಕೂಡ ಎಲ್ರಿಗೂ ಕೂಡ ಒಂದೇ ಸಮ ಪ್ರಮಾಣದಲ್ಲಿ ಇಷ್ಟ ಆಗೋದಿಲ್ಲ. ಕೆಲವ್ರಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರ್ಬೋದು. ಹಾಗಾಗಿ ಇಲ್ಲಿ ಪ್ರತ್ಯಕ್ಷ ಅನುಭವಗಳು ಏನಾಗಿರ್ತವಪ್ಪ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಅವು ವ್ಯಕ್ತಿಗತವಾಗಿರ್ತವೆ. ಸೊ ವೈಯಕ್ತಿಕ ವ್ಯತ್ಯಾಸಗಳಿಂದ ಕೂಡಿರ್ತವೆ. ಸೊ ಕೆಲವರಿಗೆ ರೋಸ್ ಇಷ್ಟ ಆದ್ರೆ ಕೆಲವರಿಗೆ ಮಲ್ಲಿಗೆ ಹೂವು ಇಷ್ಟ ಆಗುತ್ತೆ, ಕೆಲವರಿಗೆ ಕೆಂಪು ಬಣ್ಣ ಇಷ್ಟ ಆದ್ರೆ ಕೆಲವರಿಗೆ ಬಿಳಿ ಬಣ್ಣ ಇಷ್ಟ ಆಗುತ್ತೆ,
ಸೊ ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಆಸಕ್ತಿಗಳು, ಆಸಕ್ತಿಕರ ಕ್ಷೇತ್ರಗಳು, ಆಸಕ್ತಿಕರ ವಿಷಯಗಳು ಬದಲಾಗ್ತಾ ಹೋಗೋದ್ರಿಂದ ಪ್ರತ್ಯಕ್ಷ ಅನುಭವಗಳು ಕೂಡ ಏನಾಗ್ತಾವಪ್ಪ ಅಂತ ಹೇಳಿದ್ರೆ ಬದಲಾಗ್ತಾ ಹೋಗ್ತವೆ. ಅಲ್ಲಿ ನಾವು ಇಂಡಿವಿಜುವಲ್ ಡಿಫರೆನ್ಸಸ್ ಅನ್ನು ನಾವು ನೋಡ್ತಾ ಹೋಗ್ತೀವಿ. ಇದು ಯಾವಾಗಲೂ ಕೂಡ ವ್ಯಕ್ತಿಗತವಾಗಿರ್ತಕ್ಕಂಥದ್ದು. ಸೊ ಇವಿಷ್ಟು ಈ ಪ್ರತ್ಯಕ್ಷ ಅನುಭವದ ಲಕ್ಷಣಗಳು ಯಾವ್ಯಾವು? ಮೊದಲನೇದಾಗಿ ಇದೊಂದು ಮಾನಸಿಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ, ಇದೊಂದು ಮೆಂಟಲ್ ಪ್ರೋಸೆಸ್, ನಮ್ಮ ಮೈಂಡ್ ಒಳಗಡೆ ನಡೆಯುವಂತಹ ಒಂದು ಪ್ರಕ್ರಿಯೆ. ಇದು ಮಾಹಿತಿಯನ್ನ ಸಂಗ್ರಹಿಸುತ್ತೆ. ಪ್ರತ್ಯಕ್ಷ ಅನುಭವ ಹೊರ ಜಗತ್ತಿನ ಮಾಹಿತಿಯನ್ನ ಯಾವುದ್ರ ಮುಖಾಂತರ ಸಂಗ್ರಹಿಸುತ್ತೆ? ಸಂವೇದನೆಗಳ ಮುಖಾಂತರ ಸಂಗ್ರಹಿಸುತ್ತೆ. ಪ್ರತಿಕ್ರಿಯೆಯ ಸಿದ್ಧತೆಯನ್ನ ಇದು ಮಾಡ್ಕೊಳ್ಳೋದಕ್ಕೆ ಮೆದುಳಿಗೆ ಪ್ರೇರಣೆಯನ್ನ ನೀಡ್ತಾ ಹೋಗುತ್ತೆ. ಪ್ರತ್ಯಕ್ಷ ಅನುಭವ ವ್ಯಕ್ತಿಯ ಮೆದುಳಿಗೆ ಏನನ್ನು ನೀಡುತ್ತೆ? ಯಾವ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಪ್ರೇರಣೆಯನ್ನ ನೀಡುತ್ತೆ ಅಂತ ಹೇಳಿದ್ರೆ ಪ್ರತಿಕ್ರಿಯೆಯ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಪ್ರೇರಣೆಯನ್ನ ನೀಡುತ್ತೆ. ಮತ್ತು ಇದು ಸಂವೇದನೆಗಳನ್ನ ಒಳಗೊಂಡಿದೆ. ಸಂವೇದನೆಗಳಿಲ್ಲದೆ ಪ್ರತ್ಯಕ್ಷ ಅನುಭವ ಉಂಟಾಗೋದಕ್ಕೆ ಸಾಧ್ಯನೇ ಇಲ್ಲ. ಇವೆರಡೂ ಕೂಡ ಪರಸ್ಪರ ಪೂರಕವಾಗಿರ್ತಕ್ಕಂಥ ಅಂಶಗಳು. ಮತ್ತು ಇದು ಸಂಘಟನೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಮೆದುಳು ಏನ್ ಮಾಡ್ತಾ ಹೋಗ್ತಪ್ಪ ಅಂತ ಹೇಳಿದ್ರೆ ವ್ಯಕ್ತಿಯ ಮೆದುಳು ಸಂಗ್ರಹಿಸಿರ್ತಕ್ಕಂಥ ಮಾಹಿತಿಯನ್ನ ಸುಸಂಗತವಾಗಿ ಕ್ರೋಢೀಕರಿಸ್ತಾ ಹೋಗುತ್ತೆ. ಸುಸಂಗತವಾಗಿ ಅದನ್ನ ಒಂದುಗೂಡಿಸ್ತಾ ಹೋಗುತ್ತೆ. ಸಂಘಟನೆ ಅಂತ ಹೇಳಿದ್ರೆ ಒಂದುಗೂಡಿಸ್ತಕ್ಕಂಥದ್ದು, ಕ್ರೋಢೀಕರಿಸ್ತಕ್ಕಂಥದ್ದು. ನಾವೇನೋ ಬೆಳಗ್ಗೆಯಿಂದ ಸಂಜೆವರೆಗೆ ಅಲ್ಲೊಂದು ಇಲ್ಲೊಂದು ಕೇಳಿರ್ತೀವಿ, ನೋಡಿರ್ತೀವಿ, ಮಾಡಿರ್ತೀವಿ, ಏನೇನೋ ಮಾಡಿರ್ತೀವಿ. ಅದೆಲ್ಲದನ್ನೂ ಕೂಡ ಏನ್ ಮಾಡ್ತಪ್ಪ ಅಂತ ಹೇಳಿದ್ರೆ ವ್ಯವಸ್ಥಿತವಾಗಿ ಸಂಘಟಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಮತ್ತೆ ಇದು ಇಂಡಿವಿಜುವಲ್ ಡಿಫರೆನ್ಸಸ್ ಅನ್ನೋದಿರುತ್ತೆ, ವ್ಯಕ್ತಿಗತವಾಗಿರ್ತಕ್ಕಂಥದ್ದು. ಜೊತೆಗೆ ಪರಸ್ಪರ ಪೂರಕವಾಗಿರ್ತಕ್ಕಂಥದ್ದು, ಪರಸ್ಪರ ಪೂರಕ ಆಗಿರ್ತಕ್ಕಂಥದ್ದು. ಯಾವುದು? ಈ ಸಂವೇದನೆಗಳು ಮತ್ತು ಮತ್ತೆ ಪ್ರತ್ಯಕ್ಷ ಅನುಭವಗಳು ಏನಪ್ಪಾ ಅಂತ ಹೇಳಿದ್ರೆ ಕೂಡ ಪರಸ್ಪರ ಪೂರಕವಾಗಿರ್ತಕ್ಕಂಥ ಅಂಶಗಳು. ಸೊ ಇನ್ನು ಈ ಅದು ಪ್ರತ್ಯಕ್ಷ ಅನುಭವವನ್ನ ನಿರ್ಧರಿಸತಕ್ಕಂಥ ಅಂಶಗಳು ಯಾವುವು? ಸೊ ಇವುಗಳ ಮೇಲೆ, ಪ್ರತ್ಯಕ್ಷ ಅನುಭವದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು, ಅವುಗಳನ್ನ ನಿರ್ಧಾರಕಗಳು ಅಂತ ಹೇಳಿ ಕರೀತಾರೆ. ಪ್ರತ್ಯಕ್ಷ ಅನುಭವದ ನಿರ್ಧಾರಕಗಳು ಯಾವುವು? ಈಗ ಲಕ್ಷಣಗಳನ್ನು ನಾವು ತಿಳ್ಕೊಂಡಿದೀವಿ. ಇದು ನಿರ್ಧಾರಕಗಳು ಯಾವುವು ಅಥವಾ ಅದರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುವು? ಪ್ರತ್ಯಕ್ಷ ಅನುಭವದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುವು ಅನ್ನುವಂಥದ್ದನ್ನು ನೋಡೋದಾದ್ರೆ ಮೊಟ್ಟ ಮೊದಲನೇದಾಗಿ ಜ್ಞಾನೇಂದ್ರಿಯಗಳ ಸ್ಥಿತಿಗತಿ. ಜ್ಞಾನೇಂದ್ರಿಯಗಳ ಸ್ಥಿತಿಗತಿ. ನಮ್ಮ ಜ್ಞಾನೇಂದ್ರಿಯಗಳು ಏನಿದಾವಲ್ಲ, ವ್ಯಕ್ತಿಯ ಜ್ಞಾನೇಂದ್ರಿಯಗಳು ಅಥವಾ ಪಂಚೇಂದ್ರಿಯಗಳು ಅಂತ ನಾವೇನ್ ಕರಿತೀವಿ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವು ಎಲ್ಲವೂ ಕೂಡ ತುಂಬಾ ಅಕ್ಯುರೇಟ್ ಆಗಿ ಕಾರ್ಯವನ್ನು ನಿರ್ವಹಿಸಬೇಕು, ಪರ್ಫೆಕ್ಟ್ ಆಗಿರಬೇಕು. ಅವುಗಳಲ್ಲಿ ಯಾವುದೇ ದೋಷ ಇರಬಾರ್ದು. ಅವುಗಳಲ್ಲಿ ದೋಷ ಇತ್ತಪ್ಪ ಅಂತ ಹೇಳಿದ್ರೆ ಏನಾಗುತ್ತೆ? ಹೊರ ಜಗತ್ತಿನ ಮಾಹಿತಿಯನ್ನು ನಮ್ಮ ಮೆದುಳಿಗೆ ಅವು ರವಾನಿಸುವಲ್ಲಿ ವಿಫಲ ಆಗ್ತವೆ. ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ನಮ್ಮ ಮೆದುಳಿಗೆ ರವಾನಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈ ಕಣ್ಣು ಸರಿ ಇರಲಿಲ್ಲ ಅಂತ ಹೇಳಿದ್ರೆ, ದೋಷ ಇತ್ತಪ್ಪ, ದೃಷ್ಟಿ ದೋಷ ಇತ್ತಪ್ಪ ಅಂತ ಹೇಳಿದ್ರೆ ನಾವು ನೋಡಿದ್ ಸರಿಯಾಗಿ ಕಾಣಿಸೋದಿಲ್ಲ ಅಂತ ಹೇಳಿದಾಗ ಅದೇನಾಗುತ್ತೆ? ನಮ್ಮ ಮೆದುಳಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ರವಾನೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಕಿವಿ ಸರಿಯಾಗಿ ಕೇಳಿಸೋದಿಲ್ಲಪ್ಪ ಅಂತ ಹೇಳಿದ್ರೆ ಯಾರು ಏನ್ ಮಾತಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಹಾಗೇನಾಗುತ್ತೆ? ಅದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನ ಮೆದುಳಿಗೆ ತಲುಪಿಸೋದಕ್ಕೆ ಸಾಧ್ಯ ಇಲ್ಲ. ಆಗ ಅಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ನಮ್ಮ ಮೆದುಳಿಗೆ ಹೋಗುತ್ತೆ. ಜೊತೆಗೆ ನಮಗೆ ವಾಸನೆಯನ್ನು ಗ್ರಹಿಸ್ತಕ್ಕಂಥ ಒಂದು ಅಂಗದಲ್ಲಿ, ಮೂಗಿನಲ್ಲಿ ದೋಷ ಇತ್ತಪ್ಪ ಅಂತ ಹೇಳಿದ್ರೆ ನಾವು ವಾಸನೆಯನ್ನು ಗ್ರಹಿಸೋದಕ್ಕೆ ಸ್ಪಷ್ಟವಾಗಿ ಆಗಲ್ಲಪ್ಪ ಅಂತ ಹೇಳಿದ್ರೆ ಹಾಗೇನಾಗುತ್ತೆ? ಅದು ಕೂಡ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ನಮ್ಮ ಮೆದುಳಿಗೆ ಕಳಿಸೋದಿಲ್ಲ. ಸ್ಪರ್ಶ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಹಾಗೇನಾಗುತ್ತಪ್ಪ ಅಂತ ಹೇಳಿದ್ರೆ ಅದು ಕೂಡ ನಮ್ಮನ್ನ ಆ ಸ್ಕಿನ್ ನಲ್ಲಿ ಏನಾದ್ರು ತೊಂದರೆ ಇತ್ತು, ಚರ್ಮದಲ್ಲಿ ತೊಂದರೆ ಇತ್ತಪ್ಪ ಅಂತ ಹೇಳಿದ್ರೆ, ನ್ಯೂನತೆ ಇತ್ತಪ್ಪ ಅಂತ ಹೇಳಿದ್ರೆ ಅದು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ಮೆದುಳಿಗೆ ರವಾನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಜ್ಞಾನೇಂದ್ರಿಯಗಳ ಸ್ಥಿತಿಗತಿ ಏನಾಗಿರ್ಬೇಕಪ್ಪ ಅಂತ ಹೇಳಿದ್ರೆ ಅಕ್ಯುರೇಟ್ ಆಗಿರ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು, ಅವು ಸಮರ್ಪಕವಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಎಲ್ಲವೂ ಸರಿ ಇದ್ದಾಗ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವೆಲ್ಲವೂ ಕೂಡ ಕರೆಕ್ಟ್ ಆಗಿದ್ದಾಗ ಹೊರ ಜಗತ್ತಿನ ಮಾಹಿತಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಮೆದುಳಿಗೆ 100% ನಾವೇನ್ ನೋಡಿರ್ತೀವೋ ಅದೇ ಕರೆಕ್ಟ್ ಆಗಿ ಹೋಗಿ ಮೆದುಳಿಗೆ ತಲುಪುತ್ತೆ. ನಾವೇನ್ ಕೇಳಿರ್ತೀವೋ ಅದೇ ಮೆದುಳಿಗೆ ಹೋಗಿ ತಲುಪುತ್ತೆ. ಇವುಗಳಲ್ಲಿ ನ್ಯೂನತೆ ಇತ್ತಪ್ಪ ಅಂತ ಹೇಳಿದ್ರೆ ಏನಾಗುತ್ತೆ? ಹೊರ ಜಗತ್ತಿನ ಮಾಹಿತಿ ಹೋಗೋದಿಲ್ಲ, ಮೆದುಳಿಗೆ ಹೋಗೋದಿಲ್ಲ. ಆಗ ನಮಗೆ ಪ್ರತ್ಯಕ್ಷಾನುಭವ ಅಂತಕ್ಕಂಥದ್ದು ಉಂಟಾಗೋದಕ್ಕೆ ಸಾಧ್ಯ ಇಲ್ಲ.
ಅಲ್ಲಿ ಪ್ರತ್ಯಕ್ಷಾನುಭವದ ಕೊರತೆ ಉಂಟಾಗ್ತಾ ಹೋಗುತ್ತೆ. ನಮಗೆ ಯಾವುದೇ ಮಾಹಿತಿಯ ಬಗ್ಗೆ ಸ್ಪಷ್ಟತೆ ಕೇಳಿದಾಗ, ವಿವರಣೆ ಕೇಳಿದಾಗ ನಮಗೆ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಪ್ರತ್ಯಕ್ಷಾನುಭವ ಇರೋದಿಲ್ಲ. ಹಾಗಾಗಿ ನಾವು ಅದನ್ನು ಅರ್ಥೈಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮೆದುಳು ಅದನ್ನು ಅರ್ಥೈಸೋದಕ್ಕೆ ವಿಫಲ ಆಗ್ತಾ ಹೋಗುತ್ತೆ. ಸೊ ಎರಡನೇದಾಗಿ ಮೆದುಳು ಮತ್ತು ನರವ್ಯೂಹ. ಈ ಮೆದುಳು ಮತ್ತು ನರವ್ಯೂಹ ಏನಾಗಿರ್ಬೇಕಪ್ಪ ಅಂತ ಹೇಳಿದ್ರೆ ಕರೆಕ್ಟ್ ಆಗಿರ್ಬೇಕು. ಅವು ಸಮರ್ಪಕವಾಗಿರ್ಬೇಕು. ನಮ್ಮ ಇಂದ್ರಿಯಗಳ ಈ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ 5 ಇಂದ್ರಿಯಗಳ ನರವ್ಯೂಹ ಏನಿರುತ್ತಲ್ಲ ಅದು ಸರಿಯಾಗಿರ್ಬೇಕು. ಈ ನರವ್ಯೂಹ ವ್ಯವಸ್ಥೆ, ನರಮಂಡಲ ವ್ಯವಸ್ಥೆ ಸರಿಯಾಗಿ ಕಾರ್ಯವನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಅವು ಮಾಹಿತಿಯನ್ನು ತಲುಪಿಸುವಲ್ಲಿ ವಿಫಲ ಆಗ್ತವೆ. ಅವುಗಳಲ್ಲಿ ನ್ಯೂನತೆ ಇತ್ತಪ್ಪ ಅಂತ ಹೇಳಿದ್ರೆ ಅವು ಮಾಹಿತಿಯನ್ನು ತಲುಪಿಸುವಲ್ಲಿ ವಿಫಲ ಆಗ್ತವೆ. ಮತ್ತೆ ಮೆದುಳು, ನಮ್ಮ ಮೆದುಳು ಕೂಡ ಸ್ಪಷ್ಟತೆಯಿಂದ ಇರಬೇಕು. ಅದು ಕರೆಕ್ಟ್ ಆಗಿ ಕೆಲಸ ಮಾಡುವಂತಿರ್ಬೇಕು. ಮೆದುಳಲ್ಲಿರ್ತಕ್ಕಂತಹ ನರಮಂಡಲ ವ್ಯವಸ್ಥೆಯೂ ಕೂಡ ಅದು ಪರ್ಫೆಕ್ಟ್ ಆಗಿ ಕೆಲಸ ಮಾಡುವಂತೆ ಇರಬೇಕು. ಕೆಲವರಿಗೆ ಸ್ವಲ್ಪ ನ್ಯೂನತೆ ಇರುತ್ತೆ. ಯಾವುದೋ ರೋಗಗಳು ಬಂದಿರ್ತವೆ, ಬ್ರೈನ್ ಟ್ಯೂಮರ್ ಆಗಿರ್ಬೋದು ಅಥವಾ ಮೆದುಳಿಗೆ ಪೆಟ್ಟಾಗಿರ್ಬೋದು. ಅವನು ಚಿಕ್ಕಂದ್ರಲ್ಲಿ ಮೇಲಿಂದ ಕೆಳಗಡೆ ಬಿದ್ದು ಅಪಾಯ ಮಾಡ್ಕೊಂಡಿರ್ಬೋದು, ತಲೆಗೆ ಪೆಟ್ಟು ಬಿದ್ದಿರ್ಬೋದು, ಅದರಿಂದ ಮೆದುಳಿಗೆ ಡ್ಯಾಮೇಜ್ ಆಗಿರ್ಬೋದು. ಹಾಗೇನಾಗುತ್ತಪ್ಪ ಅಂತ ಹೇಳಿದ್ರೆ ಈ ತರದ ಪರಿಸ್ಥಿತಿಯನ್ನು ಹೊಂದಿರತಕ್ಕಂತ ವ್ಯಕ್ತಿಗಳಲ್ಲಿ ಸ್ವಲ್ಪ ಪ್ರತ್ಯಕ್ಷಾನುಭವವನ್ನ ಉಂಟು ಮಾಡ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ. ಪ್ರತ್ಯಕ್ಷಾನುಭವವನ್ನ ನಿರ್ಧರಿಸುವಲ್ಲಿ ಮತ್ತೊಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಮೆದುಳು ಮತ್ತು ನರವ್ಯೂಹ ಮಂಡಲ ಏನಾಗಿರ್ಬೇಕು, ಚೆನ್ನಾಗಿರ್ಬೇಕು. ಅದು ಪರ್ಫೆಕ್ಟ್ ಆಗಿರ್ಬೇಕು. ನೆಕ್ಸ್ಟ್ ಪ್ರೇರಕಗಳು ಅಥವಾ ಪ್ರಚೋದನೆಗಳು ಅಂತ ನಾವೇನ್ ಕರಿತೀವಿ. ನಮಗೆ ಹೊರಗಡೆ ಸಿಗ್ತಕ್ಕಂಥ ಪ್ರಚೋದನೆಗಳು ಏನಾಗಿರ್ಬೇಕು, ಅವು ಸರಿಯಾಗಿರ್ಬೇಕು. ತುಂಬಾ ಪ್ರಬಲವಾಗಿರ್ತಕ್ಕಂಥ ಪ್ರೇರಕಗಳಿದ್ದಾಗ ನಮ್ಮ ಮಾಹಿತಿ ಅಥವಾ ನಮಗೆ ನಮ್ಮ ಮೆದುಳಿಗೆ ತಲುಪತಕ್ಕಂಥ ಮಾಹಿತಿಯು ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಈಗಾಗಲೇ ನಾನು ಹೇಳಿದ್ನಲ್ಲ, ಸಂವೇದನೆಗಳು ಕೂಡ ಉಂಟಾಗ್ಬೇಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಪ್ರೇರಕಗಳು ಅಥವಾ ಪ್ರಚೋದನೆಗಳು ಸ್ಟ್ರಾಂಗ್ ಆಗಿರ್ಬೇಕು. ಇಲ್ಲಿಯೂ ಕೂಡ ಅಷ್ಟೇ ಪ್ರತ್ಯಕ್ಷಾನುಭವ ಅಂತಕ್ಕಂಥದ್ದು ಇರ್ಬೇಕಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಸ್ಪಷ್ಟವಾಗಿ ಮೂಡ್ಬೇಕಪ್ಪ ಅಂತ ಹೇಳಿದ್ರೆ ಪ್ರೇರಕಗಳಿರ್ಬೇಕು, ಸರಿಯಾಗಿ ಇರ್ಬೇಕು. ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂಥ ಪ್ರಚೋದನೆಗಳು ನಮಗೆ ಇರ್ಬೇಕು ಅಂತಕ್ಕಂಥದ್ದು. ಈಗ ನೋಡಿ, ನಾವು ಸ್ವಲ್ಪ ಸುಮ್ಮನೆ ಚಿಕ್ಕದಾಗಿರ್ತಕ್ಕಂಥ ಚಪ್ಪಾಳೆಯನ್ನು ನಾವು ನೋಡಿದ್ರೆ ಅದು ನಮ್ಮ ಮೇಲೆ ಯಾವುದೇ ಪ್ರಚೋದನೆ ಬೀರೋದಿಲ್ಲ, ಹೌದಾ? ಅದಕ್ಕಿಂತ ಜೋರಾಗಿರ್ತಕ್ಕಂಥ ಒಂದು ಶಬ್ದ ಬಂತಪ್ಪ ಅಂತ ಹೇಳಿದ್ರೆ, ಒಂದು ಬಾಂಬ್ ಶಬ್ದನೋ ಒಂದು ಪಟಾಕಿ ಶಬ್ದನೋ ಜೋರಾಗಿ ಸಿಡಿತಪ್ಪ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ಲಿ ನಾವು ಆ ಕಡೆ ತಿರುಗಿ ನೋಡ್ತೀವಿ. ಅಯ್ಯೋ ಏನಾಯ್ತು ಅಂತ ಹೇಳ್ಬಿಟ್ಟು ನಾವು ಆ ಕಡೆಗೆ ರೆಸ್ಪಾನ್ಸ್ ಮಾಡ್ತೀವಿ. ಹಾಗಾಗಿ ನಮ್ಮಲ್ಲಿ ಪ್ರತ್ಯಕ್ಷಾನುಭವ ಉಂಟಾಗಬೇಕು ಅಂತ ಹೇಳಿದ್ರೆ ಏನಿರ್ಬೇಕು, ಪ್ರಚೋದನೆಗಳು ಅಥವಾ ಪ್ರೇರಕಗಳು ಕರೆಕ್ಟ್ ಆಗಿರ್ಬೇಕು, ಬಹಳ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಪ್ರಬಲವಾಗಿರ್ಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಪೂರ್ವಾನುಭವಗಳು ಅಂದ್ರೆ ನಾವು ಯಾವುದೇ ವಸ್ತು, ವ್ಯಕ್ತಿ, ವಿಷಯ ಇವುಗಳ ಬಗ್ಗೆ ಮೊದಲು ಸ್ವಲ್ಪ ತಿಳ್ಕೊಂಡಿರ್ಬೇಕು. ಅದನ್ನ ನಾವು ಏನಂತ ಕರಿತೀವಿ, ಪೂರ್ವಾನುಭವ ಅಂತ ಹೇಳಿ ಕರಿತೀವಿ, ಪೂರ್ವ ಜ್ಞಾನ ಅಂತ ಹೇಳಿ ಕರಿತೀವಿ. ಈಗ ಮಗು ಒಂದು ಹೂವನ್ನ ನೋಡಿತು ಅಂತ ಹೇಳಿದ ತಕ್ಷಣ ಆ ಹೂವನ್ನ ಮೊದಲು ಯಾವತ್ತಾದ್ರೂ ನೋಡಿರ್ಬೇಕು. ಟಿವಿಯಲ್ಲೋ ಅಥವಾ ಹೊರಗಡೆನೋ ಎಲ್ಲಾದ್ರೂ ನೋಡಿದ್ದಾಗ, ಮನೆ ಸುತ್ತಮುತ್ತನೋ ಅಥವಾ ಮನೆಯಲ್ಲಿ ತಾಯಿ, ಅಕ್ಕ ತಲೆಯನ್ನು ಮುಟ್ಕೊಂಡಿದ್ರು ಅಂತ ಹೇಳಿದ್ರೆ, ಅದನ್ನ ನೋಡಿದ್ರು, ಅದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇತ್ತು ಅಂತ ಹೇಳಿದ್ರೆ ಇದನ್ನ ನಾವೇನಂತ ಕರಿತೀವಿ, ಪೂರ್ವಾನುಭವ ಅಂತ ಹೇಳಿ ಕರಿತೀವಿ. ಪೂರ್ವಾನುಭವ ಇದ್ದಾಗ ಪ್ರತ್ಯಕ್ಷಾನುಭವ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಪೂರ್ವಾನುಭವಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಆ ಮಗು ಏನ್ ಮಾಡುತ್ತೆ, ಇಮಿಡಿಯೇಟ್ಲಿ ಈಗ ನೋಡಿ, ಹುಲಿ ಚಿತ್ರವನ್ನು ನೋಡಿತ್ತಪ್ಪ ಅಂತ ಹೇಳಿದ್ರೆ, ಹುಲಿಯನ್ನ ಅದು ಟಿವಿಯಲ್ಲಿ ಅಥವಾ ಇದೆಲ್ಲ ನೋಡಿತ್ತಪ್ಪ ಅಂತ ಹೇಳಿದ್ರೆ ಅದು ಮತ್ತೆಲ್ಲ ಇನ್ನೊಂದ್ಸರಿ ಸಂದರ್ಭದಲ್ಲಿ ಹುಲಿಯನ್ನ ನೋಡಿದಾಗ ಹುಲಿ ಅಂತ ಗುರುತಿಸುತ್ತೆ. ಆ ವ್ಯಕ್ತಿಯನ್ನ, ಪ್ರಾಣಿಯನ್ನ, ಸನ್ನಿವೇಶವನ್ನ, ವಸ್ತುವನ್ನ ಗುರುತಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಏನಿರ್ಬೇಕು, ಪೂರ್ವಾನುಭವ ಇರ್ಬೇಕು. ಪೂರ್ವಾನುಭವ ಇಲ್ಲೇ ಅಂತ ಹೇಳಿದ್ರೆ ನಮ್ಮಲ್ಲಿ ಪ್ರತ್ಯಕ್ಷಾನುಭವ ಉಂಟಾಗೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಸೊ ಹಾಗಾಗಿ ಪೂರ್ವಾನುಭವಗಳು ಇದ್ದಾಗ ಎಷ್ಟು ಸ್ಟ್ರಾಂಗ್ ಆಗಿರ್ತಾವೋ ಇಮಿಡಿಯೇಟ್ಲಿ ನಮಗೆ ಪ್ರತ್ಯಕ್ಷಾನುಭವ ಅಂತಕ್ಕಂಥದ್ದು ಉಂಟಾಗುತ್ತೆ. ನೀವು ಹಾವನ್ನ ನೋಡಿದ್ದೀರಾ ಅಂತ ಕೇಳಿದಾಗ, ಹಾವು ನಾವು ನೋಡಿದೀವಿ, ಈ ತರ ಇದೆ, ಈ ತರ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು. ಹಾವನ್ನೇ ನೋಡಿಲ್ಲ ಅಂತ ಹೇಳಿದಾಗ, ಇದಕ್ಕಿದ್ದಾಗ ಅದು ಸಡನ್ ಆಗಿ ಹಾವು ಬಂತು ಅಂತ ಹೇಳಿದ ತಕ್ಷಣ ನೀವೇನ್ ಮಾಡ್ತೀರಾ, ಅದು ಹಾವು ಅಂತ ಐಡೆಂಟಿಫೈ ಮಾಡಕ್ ಆಗಲ್ಲ. ಯಾಕಂತೇಳಿದ್ರೆ ಹಿಂದೆ ನೋಡಿರಲ್ಲ, ನೀವು ಅದ್ರ ಬಗ್ಗೆ ತಿಳ್ಕೊಂಡಿರಲ್ಲ. ಸೊ ಹಾಗಾಗಿ ಇಲ್ಲಿ ಪೂರ್ವಾನುಭವ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ನಮ್ಮಲ್ಲಿ ಏನು ಪ್ರತ್ಯಕ್ಷಾನುಭವ ಅಂತಕ್ಕಂಥದ್ದು ಉಂಟಾಗೋದಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ನಿರೀಕ್ಷೆಗಳು, ಎಕ್ಸ್ಪೆಕ್ಟೇಷನ್ಸ್.
ಎಕ್ಸ್ಪೆಕ್ಟೇಷನ್ಸ್ ಕೂಡ ಏನ್ ಮಾಡ್ತವೆ ಅಂತ ಹೇಳಿದ್ರೆ ಈ ಪ್ರತ್ಯಕ್ಷಾನುಭವದ ಮೇಲೆ ಪರಿಣಾಮವನ್ನ ಅಥವಾ ಪ್ರಭಾವವನ್ನ ಬೀರ್ತಾ ಹೋಗ್ತವೆ. ಪ್ರತ್ಯಕ್ಷಾನುಭವವನ್ನು ನಿರ್ಧರಿಸತಕ್ಕಂತ ಒಂದು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ನಿರೀಕ್ಷೆಗಳು. ಏನ್ ನಿರೀಕ್ಷೆಗಳು? ಫಾರ್ ಎಕ್ಸಾಂಪಲ್, ನೀವಪ್ಪ ಹೊರಗಡೆ ಹೋಗಿರ್ತಾರೆ, ನಾನು 4 ಗಂಟೆಗೆ ಬರ್ತೀನಿ ಅಂತ ಹೇಳೋಗಿರ್ತಾರೆ. ಸೊ ನೀವು ಕಾಯ್ತಾ ಇರ್ತೀರಾ, ನಿರೀಕ್ಷೆ ಮಾಡ್ತಾ ಇರ್ತೀರಾ. 4 ಗಂಟೆ ಆದ ತಕ್ಷಣನೇ ಯಾರೋ ಕಾಲಿಂಗ್ ಮೇಲೆ ಹೊತ್ತಿದ್ರು ಅಂತ ಹೇಳಿದ ತಕ್ಷಣ ನೀವೇನ್ ಮಾಡ್ತೀರಾ? ಹೋಗಿ ಅಪ್ಪ ಬಂದ್ರು ಅಂತ ಹೇಳಿ ಅಂದ್ಕೊಂಡು ಏನ್ ಮಾಡ್ತೀರಾ? ಡೋರ್ ಓಪನ್ ಮಾಡ್ತೀರಾ. ಇದು ನಿರೀಕ್ಷೆ. ನಿರೀಕ್ಷೆಗಳಿದ್ದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಪ್ರತ್ಯಕ್ಷಾನುಭವ ಮೂಡೋದಕ್ಕೆ ಸಾಧ್ಯ ಆಗುತ್ತೆ. ನಿರೀಕ್ಷೆಗಳಿಲ್ಲದೆ ಇದ್ದಾಗ ಪ್ರತ್ಯಕ್ಷಾನುಭವ ಮೂಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ನಿರೀಕ್ಷೆಗಳು ಸ್ಟ್ರಾಂಗ್ ಆಗಿದ್ದಾಗ ಪ್ರತ್ಯಕ್ಷಾನುಭವ ಮೂಡುತ್ತೆ ಅಂತಕ್ಕಂಥದ್ದು. ಜೊತೆಗೆ ಅವಧಾನ, ಪ್ರತ್ಯಕ್ಷಾನುಭವವನ್ನ ನಿರ್ಧರಿಸತಕ್ಕಂಥ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಅವಧಾನ. ಅವಧಾನವು ಕೂಡ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ನಿರ್ವಹಿಸುತ್ತೆ. ಅಟೆನ್ಷನ್ ಅಂತ ಕರಿತೀವಿ ನಾವು. ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ ನಮ್ಗೆ ಏನಿರಬೇಕು? ಬಹಳ ಮುಖ್ಯವಾಗಿ ಅಟೆನ್ಷನ್ ಬೇಕು. ಅಟೆನ್ಷನ್ ಸ್ಟ್ರಾಂಗ್ ಆಗಿದ್ದಷ್ಟು, ಅವಧಾನ ಸ್ಟ್ರಾಂಗ್ ಆಗಿದ್ದಷ್ಟು ನಾವು ಮಾಡುವಂತ ಕಾರ್ಯದಲ್ಲಿ ನಾವು ಸಕ್ಸಸ್ ಆಗ್ತೀವಿ. ಈಗ ನೀವು ಓದ್ತಾ ಕುತ್ಕೊಂಡಿರ್ತೀರಾ ಅಥವಾ ಬರೀತಾ ಕುತ್ಕೊಂಡಿರ್ತೀರಾ, ನಿಮ್ ಗಮನ ಎಲ್ಲ ಟಿವಿ ಮೇಲಿದ್ರೆ ನೀವು ಓದಿದ ತಲೆಗೆ ಹೋಗೋದಿಲ್ಲ, ಬರ್ದದ್ದು ತಲೆಗೆ ಹೋಗೋದಿಲ್ಲ, ಅಥವಾ ಬರಿಬೇಕಾದ್ರೆ ತಪ್ಪ ಬರಿತಾ ಹೋಗ್ತೀರಾ. ಹೌದಾ? ಸೊ ಹಂಗೇನೆ ಇಲ್ಲಿ ನಮ್ಮಲ್ಲಿ ಪ್ರತ್ಯಕ್ಷಾನುಭವ ಮೂಡ್ಬೇಕಪ್ಪ ಅಂತ ಹೇಳಿದ್ರೆ ಅವಧಾನಗಳು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ನಾವು ಮಾಡುವಂತಹ ಕೆಲಸದ ಮೇಲೆ, ಕೇಳುವಂತಹ ವಿಷಯದ ಬಗ್ಗೆ, ಓದುವಂತಹ ವಿಷಯದ ಬಗ್ಗೆ, ನೋಡುವಂತಹ ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಇರಬೇಕು, ಅಟೆನ್ಷನ್ ಇರಬೇಕು. 100% ಅಟೆನ್ಷನ್ ಕೊಟ್ಟಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಪ್ರತ್ಯಕ್ಷಾನುಭವ ಪರ್ಫೆಕ್ಟ್ ಆಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಬೇಕಾಬಿಟ್ಟಿ ಮನಸ್ಸಿನಿಂದ ನೀವು ನೋಡ್ತೀರಿ, ಕೇಳ್ತೀರಿ ಅಂತ ಹೇಳಿದಾಗ, ಕೆಲಸ ಮಾಡ್ತೀರಿ ಅಂತ ಹೇಳಿದಾಗ ಅಲ್ಲಿ ಪ್ರತ್ಯಕ್ಷಾನುಭವ ಮೂಡೋದಕ್ಕೆ ಸಾಧ್ಯ ಇಲ್ಲ. ಕೆಲವರೆಲ್ಲ ಹೀಗೆ ಮಾಡ್ತಾರೆ, ಕ್ಲಾಸಲ್ಲಿ ಕುತ್ಕೊಂಡಿರ್ತಾರೆ, ಏನ್ ಮಾಡ್ತಾರೆ? ಸುಮ್ಮನೆ ಕುತ್ಕೊಂಡಿರ್ತಾರೆ. ಅವ್ರ ಬಾಡಿ ಮಾತ್ರ ಇರುತ್ತೆ, ಮೈಂಡ್ ಹೊರಗಡೆ ಇರುತ್ತೆ, ಮೈಂಡ್ ಎಲ್ಲೋ ಬೇರೆ ಕಡೆ ಯೋಚನೆ ಮಾಡ್ತಾ ಇರುತ್ತೆ. ಹಾಗಾದಾಗ ಟೀಚರ್ ಹೇಳುವಂತಹ ವಿಷಯಗಳ ಬಗ್ಗೆ ಪ್ರತ್ಯಕ್ಷಾನುಭವ ಮೂಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಟೆನ್ಷನ್ ಅಥವಾ ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಏನಕ್ಕೆ ತುಂಬಾ ಇಂಪಾರ್ಟೆಂಟ್. ಇದು ಪ್ರಮುಖವಾಗಿ ಈ ಒಂದು ಪ್ರತ್ಯಕ್ಷಾನುಭವದ ಮೇಲೆ ಪ್ರಭಾವವನ್ನ ಬೀರ್ತಾ ಹೋಗುತ್ತೆ. ಜೊತೆಗೆ ನಂಬಿಕೆ ಮತ್ತು ಮೌಲ್ಯಗಳು, ಬಿಲೀಫ್ಸ್ ಅಂಡ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಬಿಲೀಫ್ಸ್ ಅಂಡ್ ವ್ಯಾಲ್ಯೂಸ್ ಇವು ಸಹ ಪ್ರತ್ಯಕ್ಷಾನುಭವವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಸೊ ಏನು, ಈಗ ನಾವು ಅನೇಕ ವಿಚಾರಗಳು ನಮ್ಮ ಸಮಾಜದಲ್ಲಿ ಸಂಪ್ರದಾಯಗಳಾಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಆಚಾರ ವಿಚಾರಗಳ ಬಗ್ಗೆ ನಾವು ನಂಬಿಕೆಯನ್ನು ಇಟ್ಕೊಂಡಿರ್ತೀವಿ. ಕೆಲವು ವ್ಯಾಲ್ಯೂಸ್ ಅನ್ನ ನಾವು ಅನುಸರಿಸಬೇಕು ಅನ್ನುವಂತಹ ವಿಷಯದ ಬಗ್ಗೆ, ಮೌಲ್ಯಗಳ ಬಗ್ಗೆ ನಂಬಿಕೆಯನ್ನ ಇಟ್ಕೊಂಡಿರ್ತೀವಿ. ಅವಿದ್ದಾಗ ನಮಗೆ ಆ ವಿಷಯಗಳ ಬಗ್ಗೆ ಪ್ರತ್ಯಕ್ಷಾನುಭವ ಮೂಡುತ್ತೆ. ಅವಿಲ್ಲದಿದ್ದಾಗ, ನಂಬಿಕೆ ಮತ್ತು ಮೌಲ್ಯಗಳ ಬಗ್ಗೆ ಮೌಲ್ಯಗಳಿಲ್ಲದೆ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತ್ಯಕ್ಷಾನುಭವ ಮೂಡೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಮನೋಭಾವ, ಆಟಿಟ್ಯೂಡ್. ಆಟಿಟ್ಯೂಡ್ ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್. ಈ ಪ್ರತ್ಯಕ್ಷಾನುಭವದ ಮೇಲೆ ನಿರ್ಧಾರ ಮಾಡ್ತಕ್ಕಂಥ ಅಥವಾ ಪ್ರಭಾವ ಬೀರ್ತಕ್ಕಂಥ ಒಂದು ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಮನೋಭಾವ. ವ್ಯಕ್ತಿಯ ಮನೋಭಾವ ಹೇಗಿರುತ್ತೋ ಹಾಗೆ ಅಲ್ಲಿ ಪ್ರತ್ಯಕ್ಷಾನುಭವ ಮೂಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಪಾಸಿಟಿವ್ ಆಟಿಟ್ಯೂಡ್ ಇತ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ಪ್ರತ್ಯಕ್ಷಾನುಭವ ಸ್ಟ್ರಾಂಗ್ ಆಗಿ ಮೂಡ್ತಾ ಹೋಗುತ್ತೆ. ಅವನಲ್ಲಿ ನೆಗೆಟಿವ್ ಆಟಿಟ್ಯೂಡ್ ಇತ್ತಪ್ಪ ಅಂತ ಹೇಳಿದ್ರೆ ಸೊ ಅಲ್ಲಿ ಪ್ರತ್ಯಕ್ಷಾನುಭವ ಮೂಡೋದಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಯಾವುದೋ ಹೋಟೆಲ್ಗೋ ಅಥವಾ ಮದುವೆಗೋ ಹೋಗ್ತೀರ, ನಿಮಗೆ ಅಲ್ಲಿ ಆ ಮದುವೆ ಬಗ್ಗೆ, ಹೋಟೆಲ್ ಬಗ್ಗೆ ಅಥವಾ ನೀವು ಓದ್ತಕ್ಕಂಥ ಪುಸ್ತಕದ ಬಗ್ಗೆ ಪಾಸಿಟಿವ್ ಆಟಿಟ್ಯೂಡ್ ಇತ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ನೀವು ಹೋದಾಗ, ಮದುವೆಗೆ ಹೋದಾಗ ಅಲ್ಲಿರ್ತಕ್ಕಂಥವ್ರೆಲ್ಲರ ಬಗ್ಗೆ ಕೂಡ ನೀವು ತುಂಬಾ ಕುತೂಹಲದಿಂದ, ಆಸಕ್ತಿಯಿಂದ ವಿಚಾರಿಸ್ಕೊಳ್ತೀರಾ, ಅವ್ರ ಬಗ್ಗೆ ಅವ್ರ ಜೊತೆ ಮಾತಾಡ್ತೀರಾ. ಆ ಒಂದು ಈವೆಂಟ್ ಅಲ್ಲಿ ನೀವು 100% ಭಾಗವಹಿಸ್ತೀರಾ. ಆಗ ನಿಮ್ಮಲ್ಲಿ ಪ್ರತ್ಯಕ್ಷಾನುಭವ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಯಾರ್ದೋ ಮದುವೆ, ನಾವ್ ಯಾಕೆ ಹೋಗ್ಬೇಕು, ಹೋದ್ರೆ ಹೋಗ್ಬೋದು, ಬಿಟ್ರೆ ಬಿಡ್ಬೋದು, ನಡೀತತಿ, ಈ ತರದ ಒಂದು ನೆಗೆಟಿವ್ ಆಟಿಟ್ಯೂಡ್ ಇತ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ನೀವು ಪ್ರತ್ಯಕ್ಷಾನುಭವವನ್ನ ಸರಿಯಾಗಿ ಮೂಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಬೇಕಾಬಿಟ್ಟಿ ಆ ಪಾಲ್ಗೊಳ್ಳುವಿಕೆ ಅಲ್ಲಿ ಇರುತ್ತೆ. ಮತ್ತು ಓದ್ಬೇಕಾದ್ರೂ ಕೂಡ ಅಷ್ಟೇ, ಬರೀಬೇಕಾದ್ರೂ ಕೂಡ ಅಷ್ಟೇ, ನೀವು ಪಾಸಿಟಿವ್ ಆಟಿಟ್ಯೂಡ್ ಅನ್ನ ಇಟ್ಕೊಂಡು ಯಾವುದೇ ಒಂದು ಸಬ್ಜೆಕ್ಟ್ ಆಗಿರ್ಬೋದು, ಕನ್ನಡ, ಹಿಸ್ಟ್ರಿ, ಇಂಗ್ಲಿಷ್ ಅಥವಾ ಹಿಂದಿ ಅಥವಾ ಸಂಸ್ಕೃತ ಅಥವಾ ಎಜುಕೇಶನ್, ಯಾವುದೇ ವಿಷಯ ಆಗಿರ್ಬೋದು, ಆ ವಿಷಯದ ಬಗ್ಗೆ ಪಾಸಿಟಿವ್ ಆಟಿಟ್ಯೂಡ್ ಅನ್ನ ಇಟ್ಕೊಂಡು ನೀವು ಓದಿದ್ರಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಪ್ರತ್ಯಕ್ಷಾನುಭವಗಳು ಮೂಡ್ತಾ ಹೋಗ್ತವೆ.
ನೆಗೆಟಿವ್ ಆಟಿಟ್ಯೂಡ್ ಇತ್ತಪ್ಪ ಅಂತ ಹೇಳಿದ್ರೆ ಪ್ರತ್ಯಕ್ಷಾನುಭವವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತ್ಯಕ್ಷಾನುಭವವನ್ನ ನಿರ್ಧರಿಸುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ನಮ್ಮ ಮನಸ್ಥಿತಿ, ನಮ್ಮ ಮನೋಭಾವನೆಗಳು. ನಾವು ತುಂಬಾ ಶಾಂತ ರೀತಿಯಲ್ಲಿ ಇದ್ದೀವಿ ಅಂತ ಹೇಳಿದ್ರೆ, ಯಾವುದೇ ಭಯ ಇಲ್ಲದೆ, ಯಾವುದೇ ಆತಂಕ ಇಲ್ಲದೆ, ನಾವು ನಮ್ಮ ಮನಸ್ಥಿತಿ ತುಂಬಾ ಶಾಂತ ರೀತಿಯಲ್ಲಿ ಇತ್ತಪ್ಪ ಅಂತ ಹೇಳಿದ್ರೆ ಆಗ ನಮ್ಮ ಪ್ರತ್ಯಕ್ಷಾನುಭವಗಳು ಬಹಳ ಸ್ಪಷ್ಟವಾಗಿ ಮೂಡ್ತಾ ಹೋಗ್ತವೆ. ನಾವು ಸ್ವಲ್ಪ ಆತಂಕದಲ್ಲಿದ್ವಿ, ಭಯದಲ್ಲಿದ್ವಿ, ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದ್ದು ಬೇಜಾರಿಂದ ಕೂಡಿತಪ್ಪ ಅಂತ ಹೇಳಿದ್ರೆ ಅಲ್ಲಿ ಪ್ರತ್ಯಕ್ಷಾನುಭವ ನೋಡೋದಕ್ಕೆ ಸಾಧ್ಯ ಇಲ್ಲ, ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನೋಭಾವಗಳು ಅಥವಾ ಮನಸ್ಥಿತಿ, ವ್ಯಕ್ತಿಯ ಮನಸ್ಥಿತಿಗಳು, ಮನೋಭಾವಗಳು ಕೂಡ ಇಲ್ಲಿ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತವೆ ಅಂತಕ್ಕಂಥದ್ದು. ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ನಾವು ಇವತ್ತಿನ ಈ ಒಂದು ತರಗತಿಯಲ್ಲಿ ಏನೇನನ್ನ ತಿಳ್ಕೊಂಡಿದ್ವಿ ಅಂತ ಹೇಳಿದ್ರೆ ಪ್ರತ್ಯಕ್ಷಾನುಭವ ಅಂದ್ರೆ ಏನು. ಸೊ ಪ್ರತ್ಯಕ್ಷಾನುಭವ ಅಂದ್ರೆ ಜ್ಞಾನೇಂದ್ರಿಯಗಳು ಗ್ರಹಿಸಿರ್ತಕ್ಕಂತಹ ಸಂವೇದನೆಗಳನ್ನ ವಿಶ್ಲೇಷಣೆ ಮಾಡತಕ್ಕಂಥದ್ದು, ಸಂಶ್ಲೇಷಣೆ ಮಾಡತಕ್ಕಂಥದ್ದು ಮತ್ತು ಅರ್ಥ ವಿವರಣೆಯನ್ನ ಮಾಡತಕ್ಕಂತ ಒಂದು ಪ್ರಕ್ರಿಯೆ, ಟೋಟಲ್ ಪ್ರೋಸೆಸ್ ಏನಿದೆಯಲ್ಲ ಈ ಒಂದು ಪ್ರಕ್ರಿಯೆಯನ್ನ ಪ್ರತ್ಯಕ್ಷಾನುಭವ ಅಂತ ಹೇಳಿ ಕರೆಯಲಾಗಿದೆ. ಪ್ರತ್ಯಕ್ಷಾನುಭವ ಅಂತಂದ್ರೆ ಜ್ಞಾನೇಂದ್ರಿಯಗಳು ಗ್ರಹಿಸಿದ ಸಂವೇದನೆಗಳನ್ನ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ಸಂಶ್ಲೇಷಣೆ ಮಾಡ್ತಕ್ಕಂಥದ್ದು, ಅವುಗಳನ್ನ ಅರ್ಥ ವಿವರಣೆ ಮಾಡ್ತಕ್ಕಂಥದ್ದು. ಈ ಒಂದು ಒಟ್ಟಾರೆ ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೀವಿ, ಪ್ರತ್ಯಕ್ಷಾನುಭವ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಸಂವೇದನೆ ಪ್ಲಸ್ ಅರ್ಥಗ್ರಹಿಕೆ ಇಸ್ ಈಕ್ವಲ್ ಟು ಪ್ರತ್ಯಕ್ಷಾನುಭವ. ಸಂವೇದನೆಗಳನ್ನ ಅರ್ಥಗ್ರಹಿಕೆ ಮಾಡಿದಾಗ ಉಂಟಾಗ್ತಕ್ಕಂಥದ್ದೇ ಪ್ರತ್ಯಕ್ಷಾನುಭವ ಅಂತಕ್ಕಂಥದ್ದು. ಅಥವಾ ಇದನ್ನ ಏನಂತ ಕರೀತಾರೆ, ಗ್ರಹಿಕೆ ಅಂತಲೂ ಕೂಡ ಕರೀತಾರೆ. ಮತ್ತೊಂದು ಹೆಸರಿನಿಂದ ಕರೀತಾರೆ ಈ ಪ್ರತ್ಯಕ್ಷ ಅನುಭವವನ್ನ, ಗ್ರಹಿಕೆ ಅಂತಲೂ ಕೂಡ ಕರೀತಾರೆ ಅಥವಾ ಗೋಚರಾನುಭವ ಅಂತಲೂ ಕೂಡ ಕರೀತಾರೆ. ಗ್ರಹಿಕೆ ಅಥವಾ ಗೋಚರಾನುಭವ ಅಂತಲೂ ಕೂಡ ಇದನ್ನ ಕರೀತಾ ಹೋಗ್ತಾರೆ. ಇಲ್ಲಿ ಸಂವೇದನೆಯ ಮೂಲಕ ಹೊರ ಜಗತ್ತಿನ ವಸ್ತು, ವಿಷಯ ಹಾಗೂ ಮಾಹಿತಿಗಳನ್ನ ಸಂಸ್ಕರಿಸುವ ಒಂದು ಮಾನಸಿಕ ಕ್ರಿಯೆಯನ್ನ ನಾವೇನಂತ ಕರಿತೀವಿ, ಪ್ರತ್ಯಕ್ಷಾನುಭವ ಅಂತ ಹೇಳಿ ಕರೆಯಬಹುದು. ಸಂವೇದನೆಯ ಮೂಲಕ ಗ್ರಹಿಸಿಕೊಂಡಿರ್ತಕ್ಕಂತಹ ಹೊರ ಜಗತ್ತಿನ ವಸ್ತು, ವಿಷಯ ಇವುಗಳನ್ನ ಅಥವಾ ಮಾಹಿತಿಗಳನ್ನ ಸಂಸ್ಕರಿಸ್ತಕ್ಕಂಥದ್ದು ಅಂತಂದ್ರೆ ಅವುಗಳನ್ನ ಸಂಘಟಿಸ್ತಕ್ಕಂಥದ್ದು, ಕ್ರೋಢೀಕರಿಸ್ತಕ್ಕಂಥದ್ದು ಅಥವಾ ಅವುಗಳನ್ನ ಅರ್ಥೈಸ್ತಕ್ಕಂಥದ್ದು. ಈ ಒಂದು ಮಾನಸಿಕ ಕ್ರಿಯೆ ಇದೆಯಲ್ಲ, ಇದನ್ನ ಒಟ್ಟಾರೆಯಾಗಿ ಪ್ರತ್ಯಕ್ಷಾನುಭವ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತಕ್ಕಂಥದ್ದು. ಸೊ ಇದು ಲಕ್ಷಣಗಳ ಬಗ್ಗೆ ಹೇಳುವಾಗ ಇದೊಂದು ಪ್ರೋಸೆಸ್, ಮೆಂಟಲ್ ಪ್ರೋಸೆಸ್, ಮಾನಸಿಕ ಒಂದು ಪ್ರಕ್ರಿಯೆ. ಪ್ರತ್ಯಕ್ಷಾನುಭವ ಮಾಹಿತಿಗಳನ್ನು ಸಂಗ್ರಹಿಸೋದಕ್ಕೆ ಅವಕಾಶಗಳನ್ನು ಮಾಡಿಕೊಡುತ್ತೆ. ಯಾವುದಕ್ಕೆ? ಮೆದುಳಿಗೆ, ನಮ್ಮ ಮೆದುಳಿಗೆ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಅವಕಾಶಗಳನ್ನ ಮಾಡಿಕೊಡುತ್ತೆ. ಯಾವ್ಯಾವ ವಿಷಯಗಳ ಬಗ್ಗೆ ನಾವು ಬಾಹ್ಯ ಪ್ರಪಂಚದಲ್ಲಿ ಏನೇನು ನೋಡ್ತೀವಿ, ಯಾವ್ಯಾವ ಅಂಶಗಳ ಬಗ್ಗೆ ನಾವು ನೋಡ್ತೀವಿ, ತಿಳ್ಕೊಳ್ತೀವಿ, ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಅದು ಅವಕಾಶವನ್ನ ಮಾಡಿಕೊಡುತ್ತೆ. ಸೊ ನೆಕ್ಸ್ಟ್ ಪ್ರತಿಕ್ರಿಯೆಯನ್ನ ನೀಡೋದಕ್ಕೆ, ಸಿದ್ಧತೆಯನ್ನ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಯಾವುದಕ್ಕೆ? ಮೆದುಳಿಗೆ. ಪ್ರತ್ಯಕ್ಷ ಅನುಭವ ಮೆದುಳಿಗೆ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ ಹೇಳಿದ್ರೆ, ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ, ರೆಸ್ಪಾನ್ಸ್ ಅನ್ನ ನೀಡೋದಕ್ಕೆ. ಸೊ ನಮ್ಮ ಒಂದು ಪ್ರಚೋದನೆಗೆ, ಹೊರ ಜಗತ್ತಿನ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ, ಸಿದ್ಧತೆಯನ್ನ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಮತ್ತು ಸಂವೇದನೆಗಳನ್ನ ಒಳಗೊಂಡಿದೆ. ಪ್ರತ್ಯಕ್ಷಾನುಭವ ಏನನ್ನ ಒಳಗೊಂಡಿದೆಯಪ್ಪ ಅಂತ ಹೇಳಿದ್ರೆ, ಇದು ಸಂವೇದನೆಗಳನ್ನ ಒಳಗೊಂಡಿದೆ. ಇವೆರಡೂ ಕೂಡ ಪರಸ್ಪರ ಪೂರಕವಾಗಿರ್ತಕ್ಕಂಥ ಅಂಶಗಳು. ಸಂವೇದನೆಗಳಿಲ್ಲದೆ ಪ್ರತ್ಯಕ್ಷಾನುಭವ ನೋಡೋದಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥದ್ದು. ಮತ್ತೆ ಇದು ವ್ಯಕ್ತಿಗತವಾಗಿರ್ತಕ್ಕಂಥದ್ದು, ಇಂಡಿವಿಜುವಲ್ ಡಿಫರೆನ್ಸಸ್ ಅಂತ ಹೊಂದಿರುತ್ತೆ. ಎಲ್ಲರೂ ಒಂದೇ ರೀತಿಯ ಪ್ರತ್ಯಕ್ಷಾನುಭವವನ್ನ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಾವು ಸಾಕಷ್ಟು ವ್ಯತ್ಯಾಸಗಳನ್ನ, ವ್ಯಕ್ತಿ ನಡುವೆ ವ್ಯತ್ಯಾಸಗಳನ್ನ ನೋಡ್ತಾ ಹೋಗ್ತೀವಿ. ಮತ್ತು ಇವೆರಡೂ ಕೂಡ, ಈ ಸಂವೇದನೆಗಳು ಮತ್ತು ಏನು ಪ್ರತ್ಯಕ್ಷಾನುಭವ ಅಂತಕ್ಕಂಥದ್ದು ಪರಸ್ಪರ ಪೂರಕವಾಗಿರ್ತಕ್ಕಂಥ ಅಂಶಗಳು. ಇನ್ನು ಈ ಪ್ರತ್ಯಕ್ಷಾನುಭವವನ್ನು ನಿರ್ಧರಿಸತಕ್ಕಂಥ ಅಂಶಗಳು ಯಾವುವು, ಅವುಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳಂತೂ ಕೂಡ ಒಂದೇ, ನಿರ್ಧರಿಸತಕ್ಕಂಥ ಅಂಶಗಳಂತೂ ಕೂಡ ಒಂದೇ, ಅಥವಾ ನಿರ್ಧಾರಕಗಳು ಅಂತೂ ಕೂಡ ಒಂದೇ. ಸೊ ಜ್ಞಾನೇಂದ್ರಿಯಗಳ ಸ್ಥಿತಿಗತಿ, ನಮ್ಮ ಪಂಚೇಂದ್ರಿಯಗಳು ಅಂತ ನಾವೇನ್ ಕರಿತೀವಿ, ಇವೆಲ್ಲವೂ ಕೂಡ ಏನಾಗಿರ್ಬೇಕಪ್ಪ ಅಂತ ಹೇಳಿದ್ರೆ ಅಕ್ಯುರೇಟ್ ಆಗಿರ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು. ಅವುಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯೂನತೆ ಇರ್ತಕ್ಕಂಥದ್ದು ಇರಬಾರ್ದು. ಗೊಂದಲ ಇತ್ತಪ್ಪ ಅಂತ ಹೇಳಿದ್ರೆ, ಅವುಗಳಲ್ಲಿ ನ್ಯೂನತೆ ಇತ್ತಪ್ಪ ಅಂತ ಹೇಳಿದ್ರೆ, ಸರಿಯಾಗಿ ಅವರು ಕಾರ್ಯವನ್ನ ನಿರ್ವಹಿಸೋದಿಲ್ಲ ಅಂತ ಹೇಳಿದ್ರೆ, ಆಗ ನಮ್ಮಲ್ಲಿ ಪ್ರತ್ಯಕ್ಷಾನುಭವ ಮಾಡೋದಕ್ಕೆ ತೊಂದರೆ ಆಗುತ್ತೆ, ಕಷ್ಟ ಆಗುತ್ತೆ. ಸ್ಪಷ್ಟವಾಗಿರ್ತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ಪ್ರತ್ಯಕ್ಷ
ಪ್ರತ್ಯಕ್ಷ ಅನುಭವ ಮೂಡೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಮೆದುಳು ಮತ್ತು ನರವ್ಯೂಹ, ನಮ್ಮ ಮೆದುಳು ಮತ್ತೆ ನರವ್ಯೂಹ ಮಂಡಲ ವ್ಯವಸ್ಥೆ ಅನ್ನುವಂಥದ್ದು ಏನಿದೆಯಲ್ಲ ಅವು ಕೂಡ ಸಮರ್ಪಕವಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಇವುಗಳಲ್ಲೂ ಸಹ ನ್ಯೂನತೆ ಇತ್ತಪ್ಪ ಅಂತ ಹೇಳಿದ್ರೆ ಪ್ರತ್ಯಕ್ಷ ಅನುಭವ ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅಥವಾ ಪರಿಣಾಮಕಾರಿಯಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಪ್ರೇರಕಗಳು, ಪ್ರಚೋದನೆಗಳು ಅಂತ ನಾವೇನು ಕರಿತೀವಿ ಅಥವಾ ಪ್ರೇರಕಗಳು ಅಂತ ನಾವೇನು ಕರಿತೀವಿ, ಹೊರ ಜಗತ್ತಿನಲ್ಲಿ ನಮಗೆ ಸಿಗ್ತಕ್ಕಂತ ಪ್ರೇರಕಗಳು ಅಥವಾ ಪ್ರಚೋದನೆಗಳು ಏನಾಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು, ಬಲಿಷ್ಠವಾಗಿರ್ಬೇಕು. ತುಂಬಾ ಪರಿಣಾಮಕಾರಿಯಾಗಿರ್ತಕ್ಕಂಥ ಪ್ರಚೋದನೆಗಳಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಪ್ರತ್ಯಕ್ಷಾನುಭವ ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಪೂರ್ವ ಅನುಭವಗಳು. ನಾವು ಯಾವುದೇ ವಸ್ತು, ವ್ಯಕ್ತಿ, ವಿಷಯ, ಸನ್ನಿವೇಶದ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಅದನ್ನು ಗುರುತಿಸಬೇಕು ಅಂತ ಹೇಳಿದ್ರೆ ಅಥವಾ ಅದನ್ನು ಅರ್ಥೈಸಬೇಕು ಅಂತ ಹೇಳಿದ್ರೆ ಏನಿರ್ಬೇಕು, ಅದನ್ನು ನಾವು ಮೊದಲು ಅದ್ರ ಬಗ್ಗೆ ಪೂರ್ವಾನುಭವವನ್ನು ಹೊಂದಿರಬೇಕು. ಸ್ವಲ್ಪ ಮಾಹಿತಿ ಇರಬೇಕು. ನಾನು ಹೇಳಿದ್ದಲ್ಲ ಈಗಾಗಲೇ, ಮಗು ಒಂದು ಹೂವನ್ನು ನೋಡಿದ ತಕ್ಷಣ ಅದು ಯಾವ ಹೂವು ಅಂತ ಹೇಳ್ಬೇಕಪ್ಪ ಅಥವಾ ಗುರುತಿಸ್ಬೇಕಪ್ಪ ಅಂತ ಹೇಳಿದ್ರೆ ಮೊದಲು ಅದನ್ನ ನೋಡಿರ್ಬೇಕಮ್ಮ. ಒಂದ್ಸರಿ ಅಥವಾ ಎರಡು ಸರಿ ಅದನ್ನು ನೋಡಿದಾಗ ಅದು ಆ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಅಥವಾ ಅದರ ಬಗ್ಗೆ ಪ್ರತ್ಯಕ್ಷಾನುಭವವನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಿರೀಕ್ಷೆಗಳು, ಎಕ್ಸ್ಪೆಕ್ಟೇಷನ್ ಇರಬೇಕು. ಇವು ಇದ್ದಾಗ ಪ್ರತ್ಯಕ್ಷಾನುಭವ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಜೊತೆಗೆ ಕಾನ್ಸಂಟ್ರೇಷನ್, ಅವಧಾನವೂ ಕೂಡ ಇರಬೇಕು. ಅವಧಾನಗಳಿದ್ದಾಗ ಅಥವಾ ನಮ್ಮ ಮಾಡುವಂತಹ ಕೆಲಸದ ಬಗ್ಗೆ 100% ಕಾನ್ಸಂಟ್ರೇಷನ್ ಅನ್ನು ನಾವು ವಹಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಉತ್ತಮ ಪ್ರತ್ಯಕ್ಷಾನುಭವ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಂಬಿಕೆಗಳು ಮತ್ತು ಮೌಲ್ಯಗಳು ಕೂಡ ಇರಬೇಕು. ಮತ್ತು ಮನಸ್ಥಿತಿ ಅಥವಾ ಮನೋಭಾವ ಏನಾಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು. ನಮ್ಮ ಮನಸ್ಥಿತಿಯು ಕೂಡ ಉತ್ತಮವಾಗಿದ್ದಾಗ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರತ್ಯಕ್ಷಾನುಭವ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾವು ಇವತ್ತು ಈ ಪ್ರತ್ಯಕ್ಷಾನುಭವ ಅಂದ್ರೆ ಏನು, ಅದರ ಲಕ್ಷಣಗಳು ಮತ್ತು ಅದರ ನಿರ್ಧರಿಸತಕ್ಕಂಥ ಅಂಶಗಳು ಯಾವುವು ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೀವಿ. ಸೊ ನಾನು ಅನ್ಕೊಂಡಿದ್ದೀನಿ ತಮ್ಗೆಲ್ಲ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಂವೇದನೆಗಳಿಗೂ ಮತ್ತು ಈ ಪ್ರತ್ಯಕ್ಷಾನುಭವ, ಸಂವೇದನೆಗೂ ಮತ್ತು ಪ್ರತ್ಯಕ್ಷಾನುಭವಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳು ಯಾವುವು, ವ್ಯತ್ಯಾಸಗಳು ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ.